ನಮಸ್ಕಾರ ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ, ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ನೋಡ್ತಿರೋ ಎಲ್ಲ ಸಮಸ್ತ ವೀಕ್ಷಕರಿಗೂ ಪ್ರೀತಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಕಾರ್ತಿಕ ಮಾಸದ ಪ್ರತಿದಿನವೂ ಬಹಳ ವಿಶೇಷವಾಗಿ ಗುರೂಜಿಯವರು ಏನಾದರೂ ಒಂದು ಮಾಹಿತಿಯನ್ನ ನೀಡ್ತಾನೆ ಇದ್ದಾರೆ. ಜೊತೆಗೆ ನವೆಂಬರ್ 2 ಬೇರೆ ಬಂದ್ಬಿಡ್ತಲ್ವಾ, ಅದರ ಕುರಿತಾಗಿ ಕೂಡ ವಿಶೇಷವಾದ ಮಾಹಿತಿಯನ್ನ ಗುರೂಜಿ ನೀಡ್ತಾರೆ. ಹಾಗಾಗಿ ಬನ್ನಿ ಬೇಗ ಸ್ವಾಗತಿಸ್ಬಿಡೋಣ ಗುರೂಜಿಯವರನ್ನ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ. ನಮ್ಮ ಗುರುಗಳವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ. ಬನ್ನಿ ವೀಕ್ಷಕರೇ, ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ದಿನ ವಿಶೇಷದಲ್ಲಿ ಏನು ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಜೊತೆಗೆ ನಿನ್ನೆ ಮಂತ್ರೋಪದೇಶ ಮಾಡಿದ್ರಿ ನಮ್ಮೆಲ್ಲರಿಗೂ. ಹೇಗೆ ನಾವು ಪಠಿಸ್ಕೊಂಡು ಇಷ್ಟು ಅಷ್ಟು ಅಂತಾನೆ ಅಲ್ಲ, ನಿಮ್ಮ ದಿನದಲ್ಲಿ ನಿಮಗೆ ಬಿಡುವು ಸಿಕ್ಕಾಗ ಅಥವಾ ಕೆಲಸ ಮಾಡ್ತಿರುವಾಗ್ಲೂ ಕೂಡ ಶನೈಶ್ಚರನನ್ನ ನೆನೀರಿ ಅಂತ ಹೇಳಿದ್ದೀರಾ ಗುರುಜಿ. ಖಂಡಿತಮ್ಮ. ಯಾಕೆಂದರೆ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಾನು ನಿನ್ನೆ ನಿಮಗೆ ತಿಳಿಸ್ಕೊಟ್ಟಂತಹ ಬೀಜಾಕ್ಷರಿ ಮಂತ್ರ ಅದು ಬಹಳ ವಿಶೇಷತೆ ಇರತಕ್ಕಂಥದ್ದು. ಇರಲಿ, ಅದಕ್ಕೂ ಮುನ್ನ ಇವತ್ತಿನ ಪ್ರಾರಂಭನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಗುರುವಾರ ಆದ್ದರಿಂದ ಭಗವಂತನ ಧ್ಯಾನ, ಗುರುಗಳ ಆಶೀರ್ವಾದ, ಇಷ್ಟಾರ್ಥ ಸಿದ್ಧಿಗಾಗಿ ಇಷ್ಟದೇವರ ಆರಾಧನೆ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಶ್ರೀಂ ಮಹಾಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಶ್ರೀ ವೀರಪ್ರತಾಪ ಮಹಾಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ರಾಘವೇಂದ್ರ ಸ್ವಾಮಿಗಳನ್ನು ಹಾಗೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡಿ ಇವತ್ತಿನ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚುವಂಥದ್ದಿದೆ. ಇನ್ನು 2ನೇ ತಾರೀಕು ತುಂಬ ಸಮೀಪಿಸ್ತಾ ಇದೆ. ಈಗಾಗಲೇ ನಿನ್ನೆ ಬೆಳಗ್ಗೆ ಮತ್ತು ನಿನ್ನೆ ಸಂಜೆ, ಇವತ್ತು ಬೆಳಗ್ಗೆ ಮತ್ತು ಸಂಜೆ, ಇನ್ನು ನಾಳೆ ನಾಳಿದ್ದು ಈ 2-3 ದಿವಸಗಳಲ್ಲೂ ಸಹಿತ ವಿಶೇಷವಾದಂತಹ ರೀತಿಯ ಅನುಷ್ಠಾನವನ್ನು ಎಲ್ಲರೂ ಮಾಡ್ತಿದ್ದೀರಿ. ಆದರೂ ಬೀಜಾಕ್ಷರಿ ಮಂತ್ರವನ್ನು ಹಾಗೂ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನೀವು ಅನುಷ್ಠಾನಕ್ಕೆ, ಈ ಒಂದು ಮಹಾಯಜ್ಞಕ್ಕೆ ತಾವು ಬರಬೇಕಾದ್ರೆ ಏನೆಲ್ಲ ತರಬೇಕು ನಾವೇನು ನಿಮಗೆ ಕೊಡ್ತೀವಿ. ಜೊತೆಗೆ ಮಂತ್ರಾನುಷ್ಠಾನವನ್ನು ನಿನ್ನೆ ಕಡೆಯ ಭಾಗದಲ್ಲಿ ಹೇಳಿದ್ರಿಂದ ಇವತ್ತು ಪ್ರಾರಂಭದಲ್ಲೇ ತಿಳಿಸ್ತೇನೆ. ಕಾರಣ, ಉದ್ಯೋಗಕ್ಕಾಗಿ ಆಚೆ ಹೊರಡತಕ್ಕಂಥವರಿಗೆ ಆ ಮಂತ್ರಾನುಷ್ಠಾನವನ್ನು ಕೇಳಿಸ್ಕೊಳಕ್ಕೆ ಆಯಿತೋ ಇಲ್ವೋ, ಅದಕ್ಕೋಸ್ಕರ ಅಷ್ಟೇ ಅಲ್ಲದಿರ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲೂ ಮತ್ತೊಮ್ಮೆ ನಿಮಗೆ ಅದರ ವಿಳಾಸವನ್ನು ಸಹಿತ ನಾವು ತೋರಿಸ್ತೀವಿ. ಯಾಕೆಂದರೆ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಮಹಾಯಜ್ಞಕ್ಕೆ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳವರೆಗೂ ಸಂಬಂಧಪಟ್ಟಂತಹ ರೀತಿಯಲ್ಲಿ ಅನುಷ್ಠಾನವನ್ನು ನಡೆಸ್ತಾ ಇದ್ದೀವಿ. ಈ ಅನುಷ್ಠಾನಕ್ಕೆ ರಾಜ್ಯದಾದ್ಯಂತ ನಾನಾ ಮೂಲೆಗಳಿಂದ ಆಗಮಿಸ್ತಕ್ಕಂತಹ ಭಕ್ತರಿಗೆ ಯಾರಿಗೂ ಕಿಂಚಿತ್ತೂ ನೋವಾಗ್ದಿರ ಪ್ರತಿಯೊಬ್ಬರಿಗೂ ಸಹಿತ ಕೂತ್ಕೊಳ್ಳಿಕ್ಕೆ ಬೇಕಾದಂತಹ ಸ್ಥಳಾವಕಾಶ, ನೀರಿನ ವ್ಯವಸ್ಥೆ ಮತ್ತು ಇನ್ನು ದೊಡ್ಡದಾದಂತಹ ಒಂದು ಬಯಲಲ್ಲಿ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಹೆಣ್ಣುಮಕ್ಕಳೇ ಸೇರೋದ್ರಿಂದ ಅವರಿಗೆ ಬೇರೆ ಯಾವುದೇ ತರಹ ತೊಂದರೆಗಳಾಗಬಾರ್ದು ಅಂತ ಹೇಳಿ ಮನುಷ್ಯನಿಗೆ ಬೇಕಾದಂತಹ ರೀತಿ ಏನೇನೋ ಸೌಲಭ್ಯಗಳು ಬೇಕೋ ಅಂತಹ ಒಂದು ಸೌಲಭ್ಯಗಳನ್ನು ಸಹಿತ ಅಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಯಾಕೆಂದರೆ ಈ ಒಂದು ಯಾಗದಲ್ಲಿ ನಾವು ಭಗವಂತನ ಪ್ರಾರ್ಥನೆ ಮಾಡೋಕ್ಕೆ ಬಂದಾಗ, ಭಗವಂತನ ಆರಾಧನೆ ಮಾಡತಕ್ಕಂಥ ಈ ಒಂದು ಸುಂದರವಾದಂತಹ ಕಾಲದಲ್ಲಿ ಯಾವುದೇ ಒಂದು ಸಣ್ಣದಾದಂತಹ ಒಂದು ಅವಘಡವೂ ಆಗಬಾರ್ದು. ಯಾಕೆಂದರೆ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ದೂರಾಭಾರದಿಂದ ಬರ್ತಕ್ಕಂಥವ್ರು ಸಾಕಷ್ಟು ಜನ. ಇಂತಹ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಕ್ರಿಮಿಗಳಾಗಿ, ಹುಳುಗಳಾಗಿ, ದುಷ್ಟ ಜನರು ಸೇರಿ ಅಲ್ಲಿ ಇನ್ನೇನೋ ಒಂದು ಅಭಾಸ ಮಾಡ್ತಕ್ಕಂಥದ್ದು, ತೊಂದರೆಗೀಡು ಮಾಡ್ತಕ್ಕಂಥದ್ದು, ಅದಕ್ಕೂ ಸಾಕಷ್ಟು ಜನ ಇರ್ತಾರೆ. ಕಾರಣ, ಒಳ್ಳೆಯವರು ಕೆಟ್ಟವರು ಅಂತಕ್ಕಂಥದ್ದು ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಒಂದು ಒಳ್ಳೆ ಕಾರ್ಯಕ್ರಮ ನಡಿಬೇಕಾದ್ರೆ ಪಕ್ಕದಲ್ಲಿ 4-6 ಜನ ಕೆಟ್ಟವರು ಇರಲೇಬೇಕು. ಆ ಕೆಟ್ಟವರಲ್ಲಿದ್ದರೇ ಆ ಕಾರ್ಯಕ್ರಮಕ್ಕೊಂದು ಮೆರುಗು ಅನಿಸುತ್ತೆ. ಬಂಗಾರ ಭೂಮಿಯಿಂದ ಹೊರಬಂದಾಗ
ಬಂದಂತಹ ಬಂಗಾರಕ್ಕೆ ಅದಕ್ಕೆ ಒಂದಿಷ್ಟು ಪಾಲಿಶ್ ಹಾಕಿ ಅದನ್ನು ಒಂದು ಒಳ್ಳೆ ಒಡವೆಯನ್ನು ಮಾಡಿ ಮೈಮೇಲೆ ಹಾಕ್ಕೊಂಡ್ರೆ ಅದಕ್ಕೊಂದು ಲಕ್ಷಣ. ಭೂಮಿಯಲ್ಲಿ ಸಿಕ್ಕಂತಹ ಬಂಗಾರ, ಅದು ಅಪ್ಪಟ ಬಂಗಾರ, ಅದನ್ನು ತಂದು ನಾವು ಇಟ್ಕೊಳ್ತೀವಿ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಹಾಗೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೂ ಅಲ್ಲಿ 4 ಜನ ಕೆಟ್ಟವರು ಇದ್ದೇ ಇರ್ತಾರೆ. ಆದರೆ ಆ ಕೆಟ್ಟವರ ಮಧ್ಯದಲ್ಲೂ ಸಹಿತ ನಮ್ಮ ಒಳ್ಳೆ ಸಾಧನೆಗಳನ್ನೇ ನಾವು ಸಾಧಿಸ್ಕೊಳ್ಬೇಕು. ನಾವು ಬಂದ ಕೆಲಸ ಏನು, ನಾವು ಮಾಡ್ತಾ ಇರತಕ್ಕಂಥ ವೃತ್ತಿ ಧರ್ಮ ಯಾವುದು, ಜೊತೆಗೆ ನಾವು ಮಾಡಬೇಕಾದಂತಹ ಅನುಷ್ಠಾನಕ್ಕೆ ಅದನ್ನು ಏನು ಮಾಡಬೇಕು, ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ನಿನ್ನೆಯಷ್ಟೇ ನಾನು ನನ್ನ ಈ ಕಾರ್ಯಕ್ರಮ ಮುಗಿದಾದ ನಂತರ ಬಾಣಾವರಕ್ಕೆ ನಾವು ಪ್ರಯಾಣ ಬೆಳೆಸಿದ್ವಿ. ಅಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮ ನೋಡಿ ನನಗೂ ಬಹಳ ಸಂತೋಷ ಆಯಿತು. ಜೊತೆಗೆ ಅವರು ಮಾಡ್ತಾ ಇರತಕ್ಕಂತಹ ಲೋಕ ಕಲ್ಯಾಣಾರ್ಥವಾಗಿ ಸುಮಾರು 140 ಜನದ ಮೇಲಿರ್ತಕ್ಕಂಥ ನಾಗಾ ಸಾಧುಗಳನ್ನು, ಸಾಧು ಸಜ್ಜನರನ್ನು ಎಲ್ಲರನ್ನೂ ಕರೆಸಿ ಒಂದು ಅತಿರುದ್ರ ಮಹಾಯಾಗವನ್ನು, ಚಂಡಿಕಾ ಮಹಾಯಾಗವನ್ನು ಪ್ರತಿ ದಿವಸ ಗುರು ಪರಂಪರೆಯ ಗುರುಗಳ ಆಶೀರ್ವಾದಕ್ಕೋಸ್ಕರ ಗುರು ದತ್ತಾತ್ರೇಯರನ್ನ ನಿಧಾನಕ್ಕೆ ಪ್ರತಿಯೊಂದು ಕಾಲಕ್ಕೂ ಸಹಿತ ಆರಾಧನೆಯನ್ನು ಮಾಡ್ತಾ ಬರ್ತಕ್ಕಂಥ ಭಕ್ತ ಶಿರೋಮಣಿಯರು ಪ್ರತಿಯೊಬ್ಬರಿಗೂ ಸಹಿತ ಅನ್ನ ಪ್ರಸಾದವನ್ನು ಕೊಡ್ತಾ ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ಮಳೆ ಬೆಳೆ ಎಲ್ಲವೂ ಸಹಿತ ಸಮೃದ್ಧಿಯಾಗಿದ್ದು ರೈತರು ನೆಮ್ಮದಿಯಾಗಿದ್ದರೆ, ರೈತರು ಬೆಳೀತಕ್ಕಂತಹ ಬೆಳೆಗೆ ರೈತರಿಗೆ ಒಳ್ಳೆ ಮೌಲ್ಯ ಸಿಗುವಂಥ ರೀತಿಯಲ್ಲಾದರೆ ಅದೇ ನಿಜಕ್ಕೂ ಒಂದು ಮಹಾಯಜ್ಞದ ಒಂದು ಸಂಪೂರ್ಣವಾದಂತಹ ಅರ್ಥ. ಯಾಕೆಂದರೆ ರೈತರಿರ್ತಕ್ಕಂಥ ಸ್ಥಳ, ಆ ಪ್ರಾಂತ್ಯದಲ್ಲಿ ಮಳೆಯ ಅಭಾವ ಇದೆ. ಆ ಮಳೆ ಆಗಲಿ, ಯಥೇಚ್ಛವಾದಂತಹ ರೀತಿಯಲ್ಲಿ ವರ್ಣನ ಕೃಪೆ ಇರಲಿ ಅಂಥೇಳಿ ಸಾಧು ಸಜ್ಜನರನ್ನು ಅಲ್ಲಿ ಕರೆಸಿ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗವನ್ನು ಮಾಡ್ತಾ ಇದ್ದಾರೆ. ಆ ಯಾಗಕ್ಕೆ ನಾವು ಸಹಿತ ಹೋಗಿ ಬಂದಿದ್ದೀವಿ. ಬಹಳ ಸಂತೋಷ ಆಯಿತು. ಅದನ್ನು ಸ್ವಲ್ಪ ದಿನದಲ್ಲೇ ತಾವು ನನ್ನ ಕಾರ್ಯಕ್ರಮದಲ್ಲಿ ನೋಡಬಹುದು. ಅಲ್ಲಿಂದ ಮುಗಿಸಿ ಮತ್ತೊಂದು ವಿಶೇಷವಾದ ಕ್ಷೇತ್ರ, ಮಾತಾಡ್ತಕ್ಕಂತಹ ದೇವರಿರ್ತಕ್ಕಂಥ ಕ್ಷೇತ್ರ, ನಡೆದಾಡೋ ದೇವರು ಓಡಾಡ್ತಕ್ಕಂತಹ ಕ್ಷೇತ್ರ. ಆ ಕ್ಷೇತ್ರದ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೇನೆ. ಯಾಕೆಂದರೆ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ವಿಶೇಷ ಇದೆ. ಆ ವಿಶೇಷ ಏನು, ಅಲ್ಲಿರ್ತಕ್ಕಂತಹ ಪವಾಡವೇನು, ಇದನ್ನು ನಾನು ತಿಳಿಸ್ತೀನಿ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಋಷಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸೂಕ್ಷ್ಮವಾಗಿ ಒಂದು ಅಂಶವನ್ನ ತಿಳಿಸಿದ್ರಿ. ಬರೋರೆಲ್ಲರೂ ಒಳ್ಳೆಯವರು ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ. ಹಾಗಾಗಿ ಹೆಚ್ಚು ಒಡವೆಗಳನ್ನ ಹಾಕೊಂಡು ಬರೋದು ಅಷ್ಟು ಸೂಕ್ತವಲ್ಲ ಅಂತ ನನಗನ್ನಿಸ್ತು ಅಲ್ವೇ ಗುರುಜಿ? ಜೊತೆಗೆ ಮೊಬೈಲು, ಪರ್ಸು ಎಲ್ಲ ಹುಷಾರಾಗಿ ಇಟ್ಕೊಬೇಕು ಯಾರೇ ಬಂದ್ರು ಕೂಡ. ಯಾಕಂದ್ರೆ ತುಂಬಾ ಜನಜಂಗುಳಿ ಇರತ್ತೆ. ಈಗಾಗ್ಲೇ ಎಲ್ಲಾ ಕಡೆ ಮಾತು ಕೇಳಿ ಬರ್ತಿದೆ, ಯಾಗ ನಡೆಯತ್ತಂತೆ, ಎಲ್ಲಿ 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 ಅಂತ. ಸೊ ವಿಳಾಸವನ್ನ ಒಂದ್ಸರಿ ಮತ್ತೊಮ್ಮೆ ನೋಡ್ಬಿಡೋಣವಾ ಗುರುಜಿ ಹೇಳೋದಕ್ಕಿಂತ? ವಿಳಾಸವನ್ನು ನೋಡೋಣ. ಜೊತೆಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ನೀವು ಬರ್ತಾ ಇರ್ತಕ್ಕಂಥದ್ದು ನಿಮ್ಮ ನಿಮ್ಮ ಜನ್ಮ ನಕ್ಷತ್ರದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ದಯವಿಟ್ಟು ಚಿನ್ನ ಬೆಳ್ಳಿ ಆಭರಣಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸಿಂಪಲ್ ಆಗಿ. ಅಲಂಕಾರಕ್ಕೆ ಹೆಣ್ಣು ಅಲಂಕಾರ ಪ್ರಿಯೆ ಇರಲಿ, ಆದರೆ ಇಂತಹ ಒಂದು ಜನಜಂಗುಳಿ ಇರತಕ್ಕಂಥ, ಇಂತಹ ಒಂದು ಅನುಷ್ಠಾನಗಳಿರ್ತಕ್ಕಂಥ ಕಡೆ ಅಲ್ಲ. ವಸ್ತು ಕಳ್ಕೊಂಡು ಹುಡುಕಾಡೋದು ಬೇಡ. ಹಾಗೆ ಯಾರಿಗೂ ತೊಂದರೆ ಆಗದಂಥ, ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಇದು ಬಹಳ ವ್ಯವಸ್ಥಿತವಾಗಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಯಾರೂ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಮುಂಚಿತವಾಗಿ ಬಂದು ಸೇರ್ಕೊಳ್ಳಿ, ಲೇಟ್ ಮಾಡ್ಕೊಂಡು ಬರಬೇಡಿ. ಮುಂಚಿತವಾಗಿ ಬಂದು ನಿಮ್ಮ ಆಸನಗಳಿಗೆ ನೀವು ಒಳಗಡೆ ಬೇಗ ಹೋಗಿ ಕೂತ್ಕೊಂಡ್ರೆ ಅನುಷ್ಠಾನ ಶುರು ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಕಾರ್ಯಕ್ರಮಕ್ಕೆ ನಾವು 9 ಗಂಟೆವರೆಗೂ ಟೈಮ್ ಕೊಡ್ತಾ ಇದ್ದೀವಿ. 9 ಗಂಟೆ ಒಳಗೆ ನೀವು ಬರಬೇಕಾದ್ರೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಈ ಪ್ರಕಾರವಾಗಿ ಮಂತ್ರವನ್ನು ಜಪಿಸ್ತಾ ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಅಂದರೆ ಅನುಷ್ಠಾನಕ್ಕೆ ಬಂದು ಕೂತ್ಕೊಳ್ಬೇಕು. ಅಲ್ಲಿ ಅನುಷ್ಠಾನ ಪ್ರಾರಂಭದಲ್ಲಿ ನಾವು ಹೇಳಿಕೊಡ್ತಕ್ಕಂಥ ಸಂಕಲ್ಪವನ್ನು ಪ್ರತಿಯೊಬ್ಬರು ಸಂಕಲ್ಪ ನೀವು ಹೇಳಲೇಬೇಕು. ನೀವು ನಿಮ್ಮ ಸ್ವರದಲ್ಲಿ ನೀವು ಆ ಸಂಕಲ್ಪವನ್ನು ಉಚ್ಚರಿಸಿದ್ರೆ ಮಾತ್ರ ನೀವು ಆ ಸಂಕಲ್ಪಕ್ಕೆ, ಆ ಒಂದು ಅನುಷ್ಠಾನಕ್ಕೆ ಬಂದಿದ್ದರ ಫಲ ಸಿಗುತ್ತೆ. ನೀವು ಎಲ್ಲೋ ಕೂತ್ಕೊಂಡು ನಿಮ್ಮದೊಂದು ಹೆಸರನ್ನ ನನ್ನ ಹತ್ರ ಬಂತು ಅಂದ್ಕೊಳ್ಳಿ, ನಾನು ಹೇಳಿದೆ ಅಂದ್ಕೊಳ್ಳಿ, ಅದು ಪ್ರಯೋಜನ ಅಲ್ಲ. ಈ ಅನುಷ್ಠಾನದಲ್ಲಿ ಇದು ಬಹಳ ವಿಭಿನ್ನ ವಿಶೇಷ. ಜೊತೆಗೆ ಈ ಅನುಷ್ಠಾನ ಮಧ್ಯದಲ್ಲಿ ನಿಮಗೆ ಇನ್ನಷ್ಟು ಕೆಲವು ತಂತ್ರ ರಹಸ್ಯಗಳನ್ನು ಸಹಿತ ನಾನು ತಿಳಿಸ್ಕೊಡ್ತೇನೆ. ಗ್ರಹಸ್ಥಿತಿಗಳಲ್ಲಿ ತೊಂದರೆ ಆದಾಗ ಕೆಲವು ವನಸಿರಿಗಳ ಸಹಾಯ ನಮಗೆ ಬೇಕಾಗುತ್ತೆ. ಅಂತಹ ವನಸಿರಿಗಳು ಯಾವುದು ಅದು ನಾನು ತಿಳಿಸ್ಕೊಡ್ತೇನೆ. ಜೊತೆಗೆ ನೀವು ಮನೆಯಿಂದ ಬರಬೇಕಾದ್ರೆ ಏನೆಲ್ಲ ತರಬೇಕು ಅದು ನಾನು ತಿಳಿಸ್ಕೊಡ್ತೇನೆ. ಮುಂಚಿತವಾಗಿ ಆ ಸ್ಥಳವನ್ನು ಮತ್ತೊಮ್ಮೆ ನೋಡೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ
तं ನಮಾಮಿ ಶನೈಶ್ಚರಂ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳೇ, ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಏನಿದು, ಗುರುಗಳು ಈ ಸರ್ಕಲಲ್ಲಿ ನಿಂತು ಮಾತಾಡ್ತಿದ್ದಾರೆ ಅಂತ ನಿಮಗೆ ಅನಿಸ್ಬೋದು. ಈ ಸರ್ಕಲಲ್ಲಿ ನಿಂತು ಮಾತಾಡ್ತಾ ಇರೋದು ನಿಮಗೋಸ್ಕರನೇ. 2ನೇ ತಾರೀಕು ನಡೀತಾ ಇರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಂದು ಯಾಗ. ಈ ಒಂದು ಮಹಾಯಜ್ಞಕ್ಕೆ ನಡೆಯುವಂಥ ಸ್ಥಳನ ತೋರಿಸ್ಲಿಕ್ಕಾಗಿ ನಾನು ಬಂದಿದ್ದೇನೆ. ನೀವೀಗ ಎದುರುಗಡೆ ನೋಡ್ತಾ ಇರೋದು ನಾಯಂಡಳ್ಳಿ ಸಿಗ್ನಲ್ಲು, ಮತ್ತು ಈ ಸಿಗ್ನಲ್ನಿಂದ ಸ್ಟ್ರೈಟ್ ಮುಂಭಾಗಕ್ಕೆ ಬಂದರೆ ಬಲಭಾಗದಲ್ಲಿರ್ತಕ್ಕಂಥದ್ದೇ ಯಜ್ಞ ನಡೀತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸ್ಥಳ. ಆದರೆ ಮತ್ತೊಂದು ನೋಡ್ಬೋದು ನೀವು, ಬೆಂಗಳೂರಿನಿಂದ ಬಂದರೆ, ಅಂದರೆ ಬೆಂಗಳೂರು ಭಾಗದಿಂದ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬಂದರೆ, ಆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮುಂಭಾಗದಿಂದ ಬರ್ತಕ್ಕಂಥ ರಸ್ತೆ ಇದು. ಅಲ್ಲಿಂದ ಬಂದು ಎಡಕ್ಕೆ ಚಲಿಸಿದ್ರೆ ಅಲ್ಲಿ ಸಿಗ್ತಕ್ಕಂಥದ್ದು ಶನೈಶ್ಚರರ ಮಹಾಯಾಗಕ್ಕೆ ಸಂಬಂಧಪಟ್ಟಂಥ ಆ ಸ್ಥಳ. ಇನ್ನು ಈ ಭಾಗದಲ್ಲಿ ಬಂದರೆ ಇದು ಮೈಸೂರು ಪ್ರಾಂತ್ಯ, ಮೈಸೂರಿಂದ ಬರ್ತಕ್ಕಂಥದ್ದು ಮೈಸೂರು ರಸ್ತೆ. ಇನ್ನು ಈ ಭಾಗದಲ್ಲಿ ಮಾಗಡಿ, ತುಮಕೂರು, ಗೊರವನಹಳ್ಳಿನ ನೆನೆಸಲೇಬೇಕಾದಂಥದ್ದು. ಗೊರವನಹಳ್ಳಿ ನೆನೆಸಬೇಕು, ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಪಡಿಬೇಕು. ಅಂಥದ್ದೇ ಆದಂತಹ ಮಹರ್ಷಿ ಸಾಂತ್ವನಕ್ಕೆ ಇಲ್ಲಿ ಚಾಲನೆ ಕೊಡಬೇಕು. ಧಾರ್ಮಿಕದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಯಜ್ಞಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ಅಂತಹದ್ದೇ ಆದಂಥ ಶಿವಮೊಗ್ಗ, ತುಮಕೂರು, ಗೊರವನಹಳ್ಳಿ ಈ ಪ್ರಾಂತ್ಯದಿಂದ ಬಂದರೆ ಎಲ್ಲರೂ ಸಹಿತ ಹೀಗೆ ಬರ್ಬೋದು. ಆದರೆ ಹೀಗೆ ಬಂದು ಡೈರೆಕ್ಟಾಗಿ ಮುಂದೆ ಪರಿಕ್ರಮಿಸಿದ್ರೆ ಅಲ್ಲಿ ಸಿಗ್ತಕ್ಕಂಥದ್ದೇ ಯಜ್ಞದ ವಿಶೇಷವಾದ ಸ್ಥಳ. ಒಟ್ಟು ಯಾರೊಬ್ಬರಿಗೂ ಸಹಿತ ರಸ್ತೆಯಲ್ಲೇ ಬರಲಿಕ್ಕೆ ತೊಂದರೆ ಆಗದಿರ ವ್ಯವಸ್ಥಿತವಾದಂಥ ರೀತಿ ಅನುಕೂಲವಾಗಿರ್ತಕ್ಕಂಥ ಸ್ಥಳಕ್ಕೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಆದರೂ ಈ ನಾಯಂಡಳ್ಳಿ ಜಂಕ್ಷನ್ನಿಂದ ಸ್ಟ್ರೈಟ್ ಮುಂದೆ ಹೋದರೆ ಕಲ್ಯಾಣಿ ಮೋಟರ್ಸ್ ಅಂತ ಇದೆ. ಕಲ್ಯಾಣಿ ಮೋಟರ್ಸ್ ಅಂತ ಅವಲ್ಲಿ ನೋಡ್ಬೋದು. ಆ ಕಲ್ಯಾಣಿ ಮೋಟರ್ಸಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಬಲಭಾಗದಲ್ಲಿ ಸಿಗ್ತಕ್ಕಂಥದ್ದೇ ಮಹಾಯಜ್ಞದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಬನ್ನಿ ಆ ಸಾನ್ನಿಧ್ಯದ ಕಡೆ ಹೊರಡೋಣ. ವೀಕ್ಷಕರೇ, ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಬೃಹದಾಕಾರವ ನಂದಿ. ಈ ನಂದಿ ನೈಸ್ ರೋಡಲ್ಲಿದೆ. ಅಂದರೆ ನಾಯಂಡಳ್ಳಿ ಜಂಕ್ಷನ್ನಿಂದ ಸ್ವಲ್ಪ ಮುಂದಕ್ಕೆ ಪರಿಕ್ರಮಿಸಿದ್ರೆ ಇಲ್ಲಿ 4 ನಂದಿಗಳಿದೆ. 4 ಮುಖವಾಗಿ ನಿಂತಿರ್ತಕ್ಕಂಥ ನಂದಿ. ನಂದಿಗೆ ಮತ್ತೊಂದು ಅರ್ಥವೂ ಇದೆ. ನಂದಿ ನೋಡಿದವನು ಹಂದಿಗಿನ ಕಡೆ ಅಂತ ಹೇಳ್ತಾರೆ. ನೋಡಿ ಹೇಗಿದೆ ನಾಡು ಭಾಷೆ. ಆದರೆ ಒಂದು ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳುವಂಥ ಸ್ಥಳ. ಜಂಕ್ಷನ್ನಿಂದ ಸ್ವಲ್ಪ ಮುಂದಕ್ಕೆ ಬಂದರೆ, ಅಂದರೆ ನಾಯಂಡಳ್ಳಿ ಜಂಕ್ಷನ್ನಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನಿಮಗೆ ನೈಸ್ ರೋಡಲ್ಲಿ 4 ನಂದಿಗಳಿದೆ. ಆ ನಂದಿಗಳ ಬಲಭಾಗದಲ್ಲಿ ಪರಿಕ್ರಮಿಸಿದ್ರೆ ಮಹಾಯಜ್ಞದ ಪವಿತ್ರವಾದಂಥ ಪುಣ್ಯಕ್ಷೇತ್ರ ನೀವು ನೋಡ್ಬೋದು. ಬನ್ನಿ. ವೀಕ್ಷಕರೇ, ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಸ್ಥಳ ಮೊದಲಿದ್ದಂತಹ ರೀತಿಯೇ ಬೇರೆ, ಈಗಿರ್ತಕ್ಕಂತಹ ರೀತಿಯೇ ಬೇರೆ. ಮೊದಲು ಯಾರೊಬ್ಬರು ಒಳಗೆ ಬರಲಿಕ್ಕೆ ಕಷ್ಟ, ಆದರೆ ಈಗ ಹಾಗಲ್ಲ. ಸ್ವಚ್ಛವಾಗಿ ಇಲ್ಲೇ ಕೂತು ಊಟ ಮಾಡಬಹುದು. ಅಷ್ಟು ಶುದ್ಧಿಯಾಗಿ ಬಹಳ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ನೋಡಿ ಎಷ್ಟು ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡದಾದಂತಹ ಒಂದು ಪ್ರಾಂತ್ಯ. ಈ ಪ್ರಾಂತ್ಯ ಅದರ ಹಿಂಭಾಗ 2 ಕಳಶಗಳು ಬೇರೆ, ಒಂದು ಮುಕುಟದ ತರಹ 2 ಕಳಶಗಳು ಸಹಿತ ಅಲ್ಲಿದೆ. ಈ ಸ್ಥಳದಲ್ಲಿ ಒಂದು ಮನಸ್ಸಿಗೆ ಶಾಂತಿನೂ ಇದೆ, ಅಷ್ಟೇ ತಂಪಾದ ವಾತಾವರಣವೂ ಹೌದು. ಈ ತಂಪಾದ ವಾತಾವರಣ ಬರಲಿಕ್ಕೆ ಕಾರಣ ಇದೆ. ನೋಡಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಟ್ಟ, ಹಸಿರಿನಿಂದ ಕೂಡಿರ್ತಕ್ಕಂತಹ ಈ ಚಿಕ್ಕದಾದಂಥ ಒಂದು ಬೆಟ್ಟದ ತಪ್ಪಲಲ್ಲಿ ಮಾಡ್ತಾ ಇರ್ತಕ್ಕಂಥ ಶನೈಶ್ಚರರ ಮಹಾಯಜ್ಞ. ನಿಜಕ್ಕೂ ಈ ಸ್ಥಳದಲ್ಲೇ ಒಂದು ಪವಾಡ ಇದೆಯೋ ಅಥವಾ ಈ ಸ್ಥಳದಲ್ಲೇ ಒಂದು ಶಕ್ತಿ ಇದೆಯೋ ಏನೋ. ಆ ಶಕ್ತಿ ಇರಲಿಕ್ಕೆ ನಾವು ಈ ಕಾರ್ಯಕ್ರಮ ಮಾಡಬೇಕು. ನಡೀತಕ್ಕಂಥ ನಾಳೆ ಬರ್ತಕ್ಕಂಥ ನವೆಂಬರ್ 2ನೇ ತಾರೀಕು ಶನಿ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಕ್ಕಂಥ ಆ ಒಂದು ಶುಭ ಮುಹೂರ್ತದಲ್ಲಿ ಒಂದು ಯಾಗವನ್ನು ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದೆ. ಸಂಕಲ್ಪ ಮಾಡಿದ್ದೇನೋ ಹೌದು, ಮಾಡಿದಾದ ನಂತರ ಸಾಮಾನ್ಯದ ವಿಚಾರನ ಅಷ್ಟು ದೊಡ್ಡದಾದಂತಹ ಒಂದು ಯಾಗವನ್ನು ಮಾಡಬೇಕಾದ್ರೆ ಅದಕ್ಕೆ ಒಬ್ಬರ ಕೈ ಸಾಕಾಗಲ್ಲ, 10 ಜನಗಳ ಕೈ ಬೇಕು. ಅದರಲ್ಲೂ ಏನೇ ಆದರೂ ಸಹಿತ ನಾವಿದ್ದೀವಿ, ಮಾಡೋಣ ಈ ಕಾರ್ಯಕ್ರಮನ ಅಂತ ಅಂತಹ ಎದೆ ತಟ್ಟುಕೊಂಡು ಮುಂದೆ ಬರ್ತಕ್ಕಂತಹ ವ್ಯಕ್ತಿಗಳು ಬೇಕು. ಆದರೆ ಶನೈಶ್ಚರರ ಸಂಪೂರ್ಣ ಅನುಗ್ರಹದಿಂದ
ಈ ಒಂದು ಯಾಗಕ್ಕೆ ಇಲ್ಲಿವರೆಗೂ ಸಣ್ಣದಾದಂತಹ ಒಂದು ರಾಗಿ ಕಾಳಿನಷ್ಟು ಸಮಸ್ಯೆಯೂ ಆಗದಿರ ಎಲ್ಲವೂ ನಿರಂತರವಾಗಿ ಹೂವಿನ ಸರ ಎತ್ತದಷ್ಟು ಈಸಿಯಾಗಿ ಕೆಲಸ ನಡೀತಿದೆ. ಇಂತಹ ಒಂದು ಕ್ಷೇತ್ರದ ಬಹುಶಃ ಈ ಭೂಮಿಯ ಈ ಮಣ್ಣಿನ ನೆಲದ ಒಂದು ಶಕ್ತಿಯೇ ಇರಬಹುದೇನೋ. ಶನೈಶ್ಚರರ ಯಾಗಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ಸಿದ್ಧತೆಗಳು ಬಹಳ ಚೆನ್ನಾಗಿ ನಡೀತಿದೆ. ಅಷ್ಟೇ ಅಲ್ಲ, ನೀವೆಲ್ಲ ಇಲ್ಲಿ ಬರಲಿಕ್ಕೋಸ್ಕರನೇ ನಾಯಂಡಹಳ್ಳಿ ಜಂಕ್ಷನ್ನಿಂದ ಅಂದರೆ ನಾಯಂಡಹಳ್ಳಿ ಸಿಗ್ನಲ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಪರಿಕ್ರಮಿಸಿದ್ರೆ ಭಾಳ ವಿಶೇಷವಾದಂತಹ ಸ್ಥಳ ಈಗ ತಾವು ನೋಡ್ತಾ ಇರತಕ್ಕಂಥದ್ದು. ಈ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ನಡೀತಕ್ಕಂತಹ ಯಾಗದಲ್ಲಿ ಎಲ್ಲರೂ ಸಹಿತ ಭಾಗವಹಿಸಿ ನಿರಂತರವಾದಂತಹ ಒಂದು ನಿಮ್ಮ ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಕ್ಷಣಗಳು ಕಷ್ಟ ಆಗಲಿ ಸುಖ ಆಗಲಿ ಇದಕ್ಕೆ ಭಗವಂತನ ಅನುಗ್ರಹ ಪಡೀಲಿಕ್ಕಾಗಿ ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಇಲ್ಲಿ ಸಿದ್ಧತೆ ಆಗ್ತಾ ಇದೆ. ವೀಕ್ಷಕರೇ ನೋಡಿದ್ರಿ ಅಲ್ವಾ, ಎಲ್ಲಿ ಬರುತ್ತೆ ವಿಳಾಸ ಅಂತ. ಗುರೂಜಿಯವರಂತೂ ಸವಿಸ್ತಾರವಾಗಿ ಅದೇ ಜಾಗದಲ್ಲಿ ನಿಂತೆ ನಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾಯಂಡಹಳ್ಳಿ ಪಂತರಪಾಳ್ಯದಲ್ಲಿ ಜರುಗ್ತಾ ಇರೋದು ನವೆಂಬರ್ 2ನೇ ತಾರೀಕು. ಮರಿಬೇಡಿ, ಎಲ್ಲರೂ ಬನ್ನಿ, ಆಸಕ್ತರೆಲ್ಲರೂ ಬನ್ನಿ ಅಂತ ಹೇಳ್ತಾ ಗುರೂಜಿ ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಜೊತೆಗೆ ನವೆಂಬರ್ 2ನೇ ತಾರೀಕು ನಡೀತಕ್ಕಂಥ ಈ ಒಂದು ಮಹಾಯಜ್ಞಕ್ಕೆ ಮುಂಚಿತವಾಗಿ ನಾವೊಂದು ಕ್ಷೇತ್ರಕ್ಕೂ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಆ ಕ್ಷೇತ್ರದ ವಿಳಾಸ ಹೆಸರು ನಿಮಗೆ ಹೇಳಲೇಬೇಕು. ಕಾರಣ, ಎಂತಹ ದೋಷಗಳಲ್ಲಿದ್ದರೂ ಯಾವುದೇ ಗ್ರಹ ದೋಷವಿದ್ದರೂ ಸಹಿತ ಆ ದೋಷದಿಂದ ಮುಕ್ತರಾಗಿ ನೆಮ್ಮದಿ ನೋಡಬೇಕಾದ್ರೆ, ದರ್ಶನ ಮಾತ್ರದಿಂದಲೇ ಸಾಕಷ್ಟು ಕಾರ್ಯಸಿದ್ಧಿ ಪಡಿಬೇಕಾದ್ರೆ, ಅಲ್ಲಿರ್ತಕ್ಕಂಥ ನಡೆದಾಡೋ ದೇವರನ್ನು ನಾವು ನೋಡಬೇಕಾದ್ರೆ ಆ ಕ್ಷೇತ್ರ ನೋಡ್ಬೇಕು ನೀವು. ನಾವು ಸಹಿತ ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಮಹಾಯಜ್ಞಕ್ಕೆ ಶನೈಶ್ಚರರ ವಿಶೇಷವಾದಂಥ ಈ ಒಂದು ಮಹಾಯಜ್ಞಕ್ಕೆ ಯಾವುದೇ ಸಣ್ಣದಾದಂತಹ ಒಂದು ಅವಘಡವು ಆಗದಿರ ನೀನೇ ಬಂದು ನಿಂತು ಇಲ್ಲಿ ನಡೆಸ್ಕೊಡ್ಬೇಕು, ನಿನ್ನ ಆಶೀರ್ವಾದ ಬೇಕು ತಂದೆ ಅಂತ ಹೇಳಿ ನಾನು ಸಹಿತ ನೆನೆ ಸಂಕಲ್ಪವನ್ನು ಮಾಡಿದೆ. ಮೊದಲೇ ಹೇಳಿದೆ, ಶತ್ರುಗಳು ಅಂತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಶತ್ರುಗಳು ಬೇರೆ, ಬೆನ್ನ ಹಿಂದೆ ಇರ್ತಕ್ಕಂಥ ಶತ್ರುಗಳು ಬೇರೆ. ಯಾರಿಗೂ ತಪ್ಪಿದ್ದಲ್ಲ, ವಿಧಿ ಎಲ್ಲರನ್ನೂ ಆಡಿಸುತ್ತೆ. ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕೈಂಕರ್ಯದಲ್ಲಿ ಎಲ್ಲಾದರೂ ಸಣ್ಣ ಪುಟ್ಟ ಲೋಪ ಬರುತ್ತೇನೋ, ಅದರಿಂದ ಏನಾದರೂ ಪುನಃ ಆನಂದ್ ಗುರೂಜಿಯವರ ಹೆಸರಿನಲ್ಲಾಗಲಿ ಅವ್ರಿಗಿರ್ತಕ್ಕಂತಹ ಒಂದು ಇದಕ್ಕೆ ಏನಾದ್ರು ಧಕ್ಕೆ ಆಗುತ್ತೇನೋ. ನಾವು ಒಳ್ಳೆಯದೇ ಮಾಡೋಕ್ಕೋದ್ರೂ 4-6 ಜನ ಪುಣ್ಯಾತ್ಮರು ಇರ್ತಾರಲ್ಲ ಜೊತೆಯಲ್ಲಿ, ಅದಕ್ಕೋಸ್ಕರ ಅಂತಹವರು ಸಹಿತ ದೂರ ಆಗಲಿ, ನಿನ್ನ ಆಶೀರ್ವಾದ ಕೊಡಪ್ಪ ಅಂತ ಹೇಳಿ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ವಿ. ನಿನ್ನೆ ಸಾಧುಗಳ ದರ್ಶನ ಮಾಡಿ ಅಲ್ಲಿ ರುದ್ರಪ್ರಿಯನ ಆರಾಧನೆ ಮಾಡಿ ಹಾಗೆ ಗುರು ದತ್ತಾತ್ರೇಯರ ಪ್ರಾರ್ಥನೆ ಮಾಡಿ ನಮ್ಮ ಪ್ರಯಾಣ ಬೆಳೆಸಿದ್ದು ಬೆಲಗೂರು ಕ್ಷೇತ್ರಕ್ಕೆ. ಬೆಲಗೂರಲ್ಲಿರ್ತಕ್ಕಂಥ ವೀರಪ್ರತಾಪ ಪ್ರಸನ್ನ ಆಂಜನೇಯ ಸ್ವಾಮಿನ ದರ್ಶನಕ್ಕೆ ಹೊರಟ್ವಿ. ವೀರಪ್ರತಾಪ ಆಂಜನೇಯ ಸ್ವಾಮಿ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೆ ನಾನು. ಯಾಕೆಂದರೆ ಆ ಕ್ಷೇತ್ರದ ಮಹಿಮೆನೇ ಹಾಗೆ. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಾಮಿಯ ಪವಾಡ ಅಷ್ಟಿಷ್ಟಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅದರಲ್ಲೂ ಸುಮಾರು 3 ತಲೆಮಾರುಗಳ ಹಿಂದಿನಿಂದ ಅನುಷ್ಠಾನಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಸ್ಥಳ. ಇಂದಿಗೂ ಮಾರುತಿ ಪ್ರತಿ ಶನಿವಾರ ಪೌರ್ಣಮಿ ಕಾಲದಲ್ಲಿ ವಿಶೇಷ ಪರ್ವದಿನಗಳಲ್ಲಿ ಅನುಷ್ಠಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಅಲ್ಲಿರ್ತಕ್ಕಂತಹ ಗುರುಗಳು ಬಿಂದು ಮಾಧವ ಶರ್ಮರು ಸಹಿತ ನಡೆದಾಡೋ ದೇವರಾಗಿದ್ದಾರೆ. ಎಂತಹ ಸಮಸ್ಯೆ ಹೊತ್ತು ಬಂದರೂ ಸಹಿತ ನಾನಿದ್ದೇನೆ, ಹೋಗು ನೋಡೋಣ, ಸಮಸ್ಯೆ ದೊಡ್ಡದ ಅಥವಾ ನೀನು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ಆಶೀರ್ವಾದ ತೀದ್ಕೊಂಡಿದ್ಯಾ, ಆಶೀರ್ವಾದ ದೊಡ್ಡತನ ಹೇಗೆ ನಿನಗೆ ಕೆಲಸ ಮಾಡುತ್ತೆ ಹೋಗು ಅಂತ ಹೇಳಿ ಧೈರ್ಯ ಕೊಟ್ಟು ಪ್ರತಿಯೊಬ್ಬ ಬರ್ತಕ್ಕಂಥವ್ರಿಗೂ ಸಹಿತ ಧೈರ್ಯವನ್ನು ತುಂಬತಕ್ಕಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕವನ್ನ ಬಿಂದು ಮಾಧವ ಶರ್ಮರು ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಸಹಿತ ಸಂಕಲ್ಪ ಮಾಡಿದ್ದೇವೆ, ಈ ಒಂದು ಯಾಗಕ್ಕೆ ಮಾರುತಿ ನೀನು ಬಂದು ನೀನೇ ಜೊತೆಯಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು. ಕಾರಣ, ಶನಿ ದಶೆಯಲ್ಲಿದ್ದಾಗ ಮಾರುತಿನೇ ಪ್ರಾರ್ಥಿಸಬೇಕು. ಮಾರುತಿ ಕಲಿಬ್ರಹ್ಮ, ಕಲಿಯುಗದಲ್ಲಿ ಆತನೇ ಬ್ರಹ್ಮ. ಅದರಿಂದ ಈ ಕಲಿಯುಗದಲ್ಲಿ ಈಗ ನಡೀತಾ ಇರತಕ್ಕಂಥ ಕಲಿಯ ಕೈಯಲ್ಲಿರ್ತಕ್ಕಂಥ ಈ ಒಂದು ಪ್ರಾರಬ್ಧ ಕರ್ಮದ ಅನುಷ್ಠಾನಗಳನ್ನು ಅಂದರೆ ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂಥವರಿಗೆ ಒಂದಿಷ್ಟು ಮುಕ್ತಿ, ಒಂದಿಷ್ಟು ಪ್ರೀತಿ, ಒಂದಿಷ್ಟು ವಿಶ್ವಾಸ, ಜೊತೆಗೆ ಆತನ ಮುಂದಿನ ದಿನಗಳ ಬೆಳೀಲಿಕ್ಕೆ, ಮುಂದಿನ ಜೀವನದಲ್ಲಿ ಆತ ಹೆಜ್ಜೆ ಇಡಲಿಕ್ಕೆ ಬೆಳಕಿನ ಹಾದಿ ತೋರಿಸೋನೇ ಮಾರುತಾತ್ಮಜ ವೀರಪ್ರತಾಪ ಪ್ರಸನ್ನ ಆಂಜನೇಯ. ಅಂತಹ ಆಂಜನೇಯ ಸ್ವಾಮಿಗೆ ನಿನ್ನೆ ಪ್ರಾರ್ಥನೆ ಮಾಡಿ ಅಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೇವೆ. ಆತ ಸಹಿತ ನಮ್ಮ ಬಲಭಾಗದಲ್ಲಿದ್ದಾನೆ. ಆತನ ಆಶೀರ್ವಾದವೇ ಇವತ್ತು ನಾನು ಹಾಕಿರ್ತಕ್ಕಂಥ ಈ ಒಂದು ರುದ್ರಾಕ್ಷಿ ಮಾಲೆ. ಇದು ಗುರುಗಳು ಕೊಟ್ಟದ್ದೇ. ಎಂತಹ ವಿಶೇಷವಾಗಿದೆ ನೋಡಿ. ಅದರಿಂದ ಗುರುಗಳ ಆಶೀರ್ವಾದವೂ ಆಯಿತು,
ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರುಗು ಬಂತು. ಗುರುಜಿ, ಇನ್ನೇನು ಸಾಕಷ್ಟು ಶನೈಶ್ಚರ ಯಾಗದ ಕುರಿತಾಗಿ ನಾವು ವಿವರಗಳನ್ನ ನೀಡ್ತಾ ಬರ್ತಾ ಇದ್ದೇವೆ. ಇನ್ನು ಆಹ್ವಾನ ಪತ್ರಿಕೆ ಕೂಡ ನಮ್ಮ ಕೈ ಸೇರಿದೆ. ಬಹಳ ಇನ್ನೇನು ಸನ್ನಿಹಿತ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. 3 ದಿನ ಬಾಕಿ ಇರೋದು. ಬಹಳ ಮುಖ್ಯವಾಗಿ ಅನುಷ್ಠಾನ ಪೂರ್ವಕವಾಗಿ ಬನ್ನಿ, ಮಡಿ ಉಟ್ಟು ಬರಬೇಕು, ಸಾಂಪ್ರದಾಯಿಕವಾಗಿರುವಂತಹ ವಸ್ತ್ರ ತೊಟ್ಟು ಬರಬೇಕಲ್ವೇ ಗುರುಜಿ? ಹೌದಮ್ಮ. ಹೆಣ್ಣು ಮಕ್ಕಳು ಬೇಜಾರು ಮಾಡ್ಕೋಬೇಡಿ, ಗುರುಗಳು ಏನಪ್ಪ ವಸ್ತ್ರದ ಬಗ್ಗೆ ಬಂದರು ಅಂತ. ಸಾಧ್ಯವಾದಷ್ಟು ಇಂತಹ ಸಭೆ ಸಮಾರಂಭಗಳು ಬರಬೇಕಾದ್ರೆ, ಅದರಲ್ಲೂ ಇದು ಪೂಜೆಗೆ ಸಂಬಂಧಪಟ್ಟಂಥದ್ದು, ನಿಮ್ಮ ಮನಸಾ ಇಚ್ಛೆ ನೀವು ಬನ್ನಿ. ಹಾಗೆ ಬರಬೇಕಾದ್ರೆ ಸಾಂಪ್ರದಾಯವಾದಂತಹ ಉಡುಗೆಗಳನ್ನು ಉಡ್ತಕ್ಕಂಥದ್ದು ಬಹಳ ಉತ್ತಮ. ಕಾರಣ, ನೀವು ಅನುಷ್ಠಾನ ಮಾಡುವಾಗ ನಿಮ್ಮನ್ನು ಇನ್ನೊಬ್ಬರು ನೋಡತಕ್ಕಂಥದ್ದಲ್ಲ, ಅವ್ರ ಭಕ್ತಿನೂ ಭಗವಂತನ ಮೇಲಿರಬೇಕು. ಅದರಿಂದ ಅನ್ಯತಾ ಭಾವಿಸಬೇಡಿ. ಗುರುಗಳು ಯಾವತ್ತೂ ನಿಮ್ಮ ವಸ್ತ್ರದ ಬಗ್ಗೆ, ನಿಮ್ಮ ಅಲಂಕಾರದ ಬಗ್ಗೆ, ನಿಮ್ಮ ಸೌಂದರ್ಯದ ಬಗ್ಗೆ ನಾವು ಬರೋದಲ್ಲ. ಆದರೆ ಈ ವಿಚಾರ ನಾನು ಯಾತಕ್ಕೆ ಇದನ್ನು ಹೇಳಿದೆ, ನಿಮ್ಮ ಮನೆಯಿಂದ ಹೆಣ್ಮಕ್ಳನ್ನು, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕಾದ್ರೂ ಅವ್ರಿಗೂ ಮೈತುಂಬ ಉಡುಗೆ ತೊಡುಗೆಗಳನ್ನು ಹಾಕಿಸಿ ಅವ್ರನ್ನ ಸಮೃದ್ಧವಾಗಿ ಕರ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾಕೆಂದರೆ ಯಾರೊಬ್ಬರ ಮನಸ್ಥಿತಿಯು, ಎಲ್ಲರ ಮನಸ್ಸು, ಎಲ್ಲರ ಚಿತ್ತ ಭಗವಂತನತ್ತವೇ ಇರಬೇಕು, ಎಲ್ಲೂ ಆ ಕಡೆ ಈ ಕಡೆ ದಾಟಬಾರ್ದು. ಹಾಗೆ ನೀವು ಶ್ರದ್ಧೆಯಿಂದ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಅಲ್ಲೇ ಇರಬೇಕು. ನಿಮ್ಮ ಮನೆ ಅಡುಗೆ ಮನೆ ಬಗ್ಗೆ, ನಿಮ್ಮ ಮನೆ ರೂಮಿನ ಬಗ್ಗೆ, ಅಥವಾ ನಿಮ್ಮ ಪತಿದೇವರ ಬಗ್ಗೆ, ಅಥವಾ ನಿಮ್ಮ ಇನ್ಯಾರೋ ಅಕ್ಕಪಕ್ಕ ಮನೆಗಳವ್ರ ಬಗ್ಗೆ, ಅವ್ರು ಯಾರೋ ಮಾತಾಡಿರ್ತಕ್ಕಂತಹ ಮಾತಿನ ಬಗ್ಗೆ ಇದು ಯಾವುದೂ ಇರಬಾರ್ದು. ಯಾವಾಗ ಆ ಪವಿತ್ರವಾಗಿರ್ತಕ್ಕಂಥ ಸ್ಥಳವನ್ನು ನೀವು ಬಲ ಹೆಜ್ಜೆಯನ್ನು ನಿಮ್ಮ ಬಲಗಾಲನಿಟ್ಟು ಒಳಗಡೆ ಪ್ರವೇಶ ಮಾಡ್ತಿರೋ, ಅಲ್ಲೇ ಶುರುವಾಗಬೇಕು ಶಂ ಶನೇಶ್ಚರಾಯ ನಮಃ. ಯಾರೇ ನಿಮ್ಮನ್ನು ಮಾತಾಡಲಿ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಆ ಶಂ ಶನೇಶ್ಚರಾಯ ನಮಃ ಆ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಇವತ್ತಿನಿಂದಲೇ ಪ್ರಾರಂಭ ಮಾಡಿ. ನಿಮ್ಮ ಯಾವುದೇ ಕೆಲಸ ಮಾಡ್ತಾ ಇರಿ. ನೋಡಿ, ರೈತರು ಭೂಮಿಯಲ್ಲಿ ಕೆಲಸ ಮಾಡಬೇಕಾದ್ರೆ, ಗುದ್ಲಿ ತಗೊಂಡು ಭೂಮಿ ಅಗಿಬೇಕಾದ್ರೆ, ನೀರು ಕಟ್ಟಬೇಕಾದ್ರೆ, ಅದನ್ನು ಮಾಡ್ತಕ್ಕಂಥ ರೈತಾಪಿಯವ್ರಿಗೆ ಹೋದ್ರೆ ಯಾರೇ ಇದ್ದರೂ ಸಹಿತ, ಯಾರು ಯಾವ ಕಾಯಕದಲ್ಲಿ ನಿರತವಾಗಿದ್ದೀರೋ, ಯಾರು ಯಾವ್ಯಾವ ಕೆಲಸಗಳಲ್ಲಿ ನಿರತವಾಗಿ ನೀವು ನಿಮ್ಮ ಕರ್ತವ್ಯವನ್ನು ನೀವು ಪಾಲನೆ ಮಾಡ್ತಾ ಇದ್ದೀರೋ, ಎಲ್ಲರೂ ಸಹಿತ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಭಗವಂತನಿಗೆ ನಿಮ್ಮ ಕೂಗು ಕೇಳಿಸಬೇಕು. ಆ ಭಗವಂತ, ಆತನ ದೃಷ್ಟಿ ಸಾಧ್ಯವಾದಷ್ಟು ನಿಮ್ಮಗಳ ಮೇಲೆ ಸಮೃದ್ಧಿಯಾಗಿ ನಿಧಾನಕ್ಕೆ ಭಗವಂತ ಆತನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಬೇಕು. ನಿಮ್ಮೆಲ್ಲರ ಆ ನಗುಮುಖ ನಾವು ನೋಡಬೇಕು. ಅದಕ್ಕೋಸ್ಕರ ಈ ಒಂದು ಮಹಾಯಾಗಕ್ಕೆ ಇಷ್ಟೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈಗ ನಿಮಗೆ ಕರೆಯೋಲಿನೂ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಇನ್ವಿಟೇಷನ್ ಸಹಿತ ಈಗ ನಾನು ತೋರಿಸ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರ ಮನೆಗೂ ಬಂದು ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇನ್ವಿಟೇಷನ್ ನಾನು ತೋರಿಸ್ತಾ ಇದ್ದೀನಿ, ನೋಡಿ. ಇದು ಎಲ್ಲರಿಗೂ ಅನ್ವಯಿಸುವಂತಹದ್ದು. ಎಲ್ಲರ ಮನೆಯಲ್ಲೂ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ, ಈ ಇನ್ವಿಟೇಷನ್ ನೋಡ್ತಾ ಇದ್ದರೆ, ಇದು ನಿಮ್ಮೆಲ್ಲರಿಗೂ ಸೇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ಒಂದು ಇನ್ವಿಟೇಷನನ್ನು ನಿಮ್ಮ ಮನೆಗೆ ನಾನು ಬಂದು ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಇದು ಮದುವೆ ಮುಂಜಿ ನಾಮಕರಣ ಮುಹೂರ್ತವಲ್ಲ. ನಿಮ್ಮೆಲ್ಲರ ಗ್ರಹಸ್ಥಿತಿಗಳಲ್ಲಿರ್ತಕ್ಕಂಥ, ಗ್ರಹ ನಕ್ಷತ್ರದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ವಿಶೇಷ ನಿಮಗೂ ನಮಗೂ ಎಲ್ಲರಿಗೂ ಸಹಿತ ಒಂದೇ ಸೂರಿನಡಿ ಭಗವಂತನ ಧ್ಯಾನ ಮಾಡಲಿಕ್ಕೋಸ್ಕರ ನಾವು ಮಾಡ್ತಾ ಇರತಕ್ಕಂಥ ಒಂದು ಅನುಷ್ಠಾನ. ಜೊತೆಗೆ ಅಷ್ಟೇ ಅಲ್ಲದಿರ ಮತ್ತೊಂದು ವಿಶೇಷ, ಬರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಜೀವನದ ಮೌಲ್ಯಗಳು ಮತ್ತು ಸದಾ ನೀವು ನೆನಪಲ್ಲಿಡಬೇಕಾಗಿರ್ತಕ್ಕಂಥ ವಿಷಯಗಳ ಒಂದು ಚಿಕ್ಕದಾದಂತಹ ಒಂದು ಪಾಕೆಟ್ ಕ್ಯಾಲೆಂಡರ್ ನಾನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಇದು ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಆದರೆ ಈ ಸ್ಥಳದಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಸಹಿತ ಇದನ್ನು ನಾನು ನಿಮಗೆ ಸೇರಿಸ್ತಾ ಇದ್ದೀನಿ. ತಾಯಿ ರಾಜರಾಜೇಶ್ವರಿ, ಯಾಕೆಂದರೆ ಅನುಷ್ಠಾನಕ್ಕೆ ಮುನ್ನ ತಾಯಿಯನ್ನು ಪ್ರಾರ್ಥಿಸಬೇಕು. ನನ್ನ ಆರಾಧ್ಯ ದೇವತೆ ಆದಂತಹ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ತಾಯಿಯ ಆಶೀರ್ವಾದದೊಂದಿಗೆ ಇದು ಮತ್ತು ನೆನಪಲ್ಲೇ ಇಡಬೇಕಾಗಿರ್ತಕ್ಕಂಥದ್ದು. ಏನೇ ಸಮಸ್ಯೆ ಬಂದರೂ ನಾವು ಇದನ್ನು ಪಾಲನೆ ಮಾಡಬೇಕು. ಆ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಈ ಒಂದು ರಹಸ್ಯವಾಗಿರ್ತಕ್ಕಂಥ ಕೆಲವು ಭಾಗಗಳನ್ನು, ಕೆಲವು ಮೂಲ ತಾತ್ಪರ್ಯವನ್ನು ನೀವೆಲ್ಲರೂ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಇನ್ನು ನಾವು ನಿಮಗೆ ಕೊಡುವಂತಹದ್ದು, ಅನುಷ್ಠಾನಕ್ಕೆ ಬಂದಾಗ ಒಂದು ಬ್ಯಾಗಲ್ಲಿ ಅರಿಶಿನ, ಕುಂಕುಮ, ಒಂದಿಷ್ಟು ಹೂ ಮತ್ತು ನೀವು ಅಂಗೈಯಲ್ಲಿಟ್ಕೊಂಡು ಅನುಷ್ಠಾನವನ್ನು ಮಾಡಬೇಕಾದ್ರೆ, ಆ ಬೀಜಾಕ್ಷರಿ ಮಂತ್ರವನ್ನು ಜಪಿಸಬೇಕಾದ್ರೆ ನಾನು ಕೊಡ್ತಕ್ಕಂಥ ಒಂದು ವನಸಿರಿ. ಈ ವನಸಿರಿಗೂ ನೀವು ಕಾಸು ಕೊಡಬೇಕಾದ್ದಿಲ್ಲ. ನೀವು ಬೇಗ ಬಂದು ನೂಕು ನುಗ್ಲು ಮಾಡ್ಕೊಳ್ದಿರಾ, ಎಲ್ಲರೂ ಸಮಚಿತರಾಗಿ. ಮತ್ತು ಇನ್ನೊಂದು ಹೇಳ್ತಿದ್ದೀನಿ, ಇದು ನಿಮ್ಮ ಮನೆ ಕೆಲಸ, ನಿಮ್ಮ ಮನೆ ಕೆಲಸ, ನಿಮ್ಮದೇ ಆದಂತಹ ಕೆಲಸ. ಇಲ್ಲಿ ನೂಕು ನುಗ್ಲು, ಗಲಾಟೆ, ಜಗಳ ಏನೂ ಬೇಡ. ನೀವೇ ಒಬ್ಬೊಬ್ರು ಸಹಿತ ವಾಲಂಟಿಯರ್ ಆಗಿ ನಿಂತ್ಕೊಂಡು, ಯಾರೊಬ್ಬರು ನೊಂದಿರ್ತಾರೆ, ಕೈಲಾಗದಿರೋರು ಇರ್ತಾರೆ, ಕಷ್ಟದಲ್ಲಿರ್ತಕ್ಕಂಥವ್ರು ಇರ್ತಾರೆ, ಹೆಣ್ಣು ಮಕ್ಕಳಿಗಾಗಲಿ ಸ್ವಲ್ಪ ಅಣಿ ಮಾಡಿಕೊಟ್ಟು ಸ್ಥಳವನ್ನು ಮಾಡಿಕೊಡ್ತಕ್ಕಂಥದ್ದು, ಮತ್ತು ಅಲ್ಲಿ ಸಿದ್ಧತೆ ಆಗಿರ್ತಕ್ಕಂತಹ ಬ್ಯಾಗುಗಳನ್ನು ಎಲ್ಲರಿಗೂ ಕೈ ಸೇರಿಸೋ ಥರ ಮಾಡುವಂಥದ್ದು. ಹಾಗೆ ಅತಿಯಾದಂಥ ಆಸೆಯಿಂದ 4-5 ಬ್ಯಾಗುಗಳನ್ನು ಒಬ್ಬೊಬ್ಬರೇ ಎತ್ಕೊಂಡು ಹೋಗುವಂಥದ್ದು ಬೇಡ.
ಎಲ್ಲರಿಗೂ ಅನ್ವಯಿಸಿ ಎಲ್ಲರಿಗೂ ಸಿಗಬೇಕಾಗಿರೋದ್ರಿಂದ ಆ ಬ್ಯಾಗಲ್ಲಿರ್ತಕ್ಕಂತಹ ಪ್ರಸಾದವನ್ನು ಅನುಷ್ಠಾನ ಮಾಡಬೇಕಾಗಿದ್ರೆ ಬೇಕಾಗಿರ್ತಕ್ಕಂತಹ ಒಂದು ವಸ್ತುಗಳನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ನೀವು ಮಾಡಬೇಕಾದ್ದೇನು? ನಿಮ್ಮ ಮನೆಯಿಂದ ಅರಿಶಿನ ಕುಂಕುಮ ತಟ್ಟೆ ತರಬೇಕು, ಪಂಚಪಾತ್ರೆ ಉದ್ಧರಣೆ ತರಬೇಕು. ಯಾಕೆಂದರೆ ಸಂಕಲ್ಪ ಮಾಡಿಸುವಾಗ ಕೇಶವಾಯ ಸ್ವಾಹ ಅಂದಾಗ ಒಂದು ಉದ್ಧರಣೆ ತೀರ್ಥ ತಗೋಬೇಕು, ನಾರಾಯಣಾಯ ಸ್ವಾಹ ಇನ್ನೊಂದು ಉದ್ಧರಣೆ ತೀರ್ಥ, ಮಾಧವಾಯ ಸ್ವಾಹ ಇನ್ನೊಂದು ಉದ್ಧರಣೆ ತೀರ್ಥ, ಗೋವಿಂದ ಯರವಹ ಇನ್ನೊಂದು ಉದ್ಧರಣೆ ತೀರ್ಥವನ್ನು ನೆಲದ ಮೇಲೆ ಬಿಡಬೇಕು. ಒಂದಿಷ್ಟು ರಂಗೋಲಿ ಪುಡಿಯನ್ನು ತರಬೇಕು ಅಥವಾ ಅಕ್ಕಿ ಹಿಟ್ಟು ತರಬೇಕು. ಅದು ಇಲ್ಲಾಂದರೆ ಒಂದಿಷ್ಟು ಅರಿಶಿನ ಪುಡಿಯಿಂದಲೇ ಒಂದು ರಂಗೋಲಿನ ನೀವು ಕೂತ್ಕೊಂಡಂಥ ಸ್ಥಳ ಚಿಕ್ಕದಾಗಿದೆ, ಏಕೆಂದರೆ ಸಾಕಷ್ಟು ಜನ ಸೇರೋದ್ರಿಂದ ಊರಗಲ ನೀವೇ ತಗೊಳ್ಬೇಡಿ. ಒಬ್ಬೊಬ್ಬರಿಗೆ 30-40 ಸೈಟ್ ಕೊಡ್ತಾ ಇರತಕ್ಕಂಥದ್ದು ಚಿಕ್ಕದಾದಂಥ ಸ್ಥಳ ನೀವು ಕೂತ್ಕೋಬೇಕು. ನಿಮ್ಮ ಮುಂದೆ ಒಂದು ಅಡಿಯಷ್ಟು ಸ್ಥಳದಲ್ಲಿ ಒಂದು ಚಿಕ್ಕದಾದಂಥ ಒಂದು ರಂಗೋಲಿ, ಆ ರಂಗೋಲಿ ಸಹಿತ ನಾನು ಹೇಳಿದ್ದೇನೆ ಹೇಗೆ ಹಾಕ್ಕೋಬೇಕು ಅಂತ. ಇದನ್ನು ಅನುಷ್ಠಾನಗಳು ಮಾಡುವಾಗೆ ಹಾಕಬೇಕಾಗತ್ತೆ. ನೀವು ಹಾಕಬೇಕಾಗಿರ್ತಕ್ಕಂಥದ್ದು ಒಂದು ನಕ್ಷತ್ರ ಬರೀರಿ, ನಕ್ಷತ್ರಕ್ಕೆ ಒಂದು ವೃತ್ತಾಕಾರ ಹಾಕಿ ಒಂದು ಸರ್ಕಲ್ ಹಾಕುವಂಥದ್ದು, ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡ್ತಕ್ಕಂಥದ್ದು, ಅಂದರೆ ಒಂದು ಚುಕ್ಕೆ ಇಡ್ತಕ್ಕಂಥದ್ದು. ಚುಕ್ಕೆಯನ್ನು ಇಟ್ಟು ಅನುಷ್ಠಾನವನ್ನು ಮಾಡಬೇಕು. ಅನುಷ್ಠಾನವನ್ನು ಮಾಡಬೇಕಾದ್ರೆ ಅದಕ್ಕೆ ಫಸ್ಟ್ ರಂಗೋಲಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಹೂವು ಹಾಕಿ ಅಕ್ಷತೆ ಹಾಕಿ ಆ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನಾವು ಯಾವ ಸ್ಥಳದಲ್ಲಿದ್ದೀವಿ ಆ ಸ್ಥಳದ ಆಕರ್ಷಣೆ, ಆ ಸ್ಥಳದ ಒಂದು ಆಶೀರ್ವಾದವೂ ನಮಗೆ ಬೇಕು. ಅದಕ್ಕೆ ಭೂಮಿ ಪ್ರಾರ್ಥನೆ ಅಂತ ಹೇಳ್ತೀವಿ. ಆ ಭೂಮಿ ಪ್ರಾರ್ಥನೆ ಆದ ನಂತರ ಅನುಷ್ಠಾನವಲ್ಲ, ಆದ ನಂತರ ನಿಮ್ಮ ಪಾಡಿ ನೀವು ಎದ್ದು ಹೋಗ್ತಕ್ಕಂಥದ್ದಲ್ಲ, ಅಥವಾ ಇನ್ನೊಬ್ಬರು ಹಾಕಿರ್ತಕ್ಕಂಥ ನಕ್ಷತ್ರವನ್ನು ನೀವು ತುಳಿತಕ್ಕಂಥದ್ದಲ್ಲ. ಯಾರು ಬರ್ದಿರ್ತಕ್ಕಂಥವ್ರು ಅನುಷ್ಠಾನ ಎಲ್ಲ ಆದ ನಂತರ ನೀವು ಎದ್ದು ಪ್ರಸಾದಕ್ಕೆ ಹೊರಡ್ತೀರಿ. ಆ ಸನ್ನಿವೇಶದಲ್ಲಿ ಆ ನಕ್ಷತ್ರವನ್ನು ಅಳಿಸ್ಬೇಕು. ನೀವು ಪೂರ್ತಿ ಅಳಿಸ್ಲಿಕ್ಕಿಲ್ದಿದ್ರು ಸಹಿತ ಅದನ್ನು ಸುಮ್ಮನೆ ಯಾವುದಾದ್ರು ಒಂದು ಮೂಲೆನ ಹಿಂಗೆ ಕದಲಿಸಿದ್ರೆ ಸಾಕು. ಆಗ ಆ ನಕ್ಷತ್ರ ಅದರಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೆ. ಇನ್ನು ಪೂರ್ಣಾಹುತಿ ಸಮಯದಲ್ಲಿ ನಿಮಗೆ ಯಾರಾದರೂ ಪೂರ್ಣಾಹುತಿಗೆ ತರ್ತಕ್ಕಂಥ ಸಾಮಗ್ರಿಗಳು ನಿಮಗೆ ಅನುಕೂಲವಾಗಿದ್ದು ನಿಮಗೆ ತೊಂದರೆ ಇಲ್ಲ ಅಂದರೆ ಒಂದು ಒಣಕೊಬ್ಬರಿ ಬಟ್ಲು, ಒಂದು ಕೆಂಪು ವಸ್ತ್ರ ಅಥವಾ ರೇಷ್ಮೆ ವಸ್ತ್ರ, ನೀಲಿ ವಸ್ತ್ರ, ಅಥವಾ ನೀವು ಭಗವಂತರಿಗೆ ಏನು ಸಮರ್ಪಿಸಬೇಕು ಅಂತಿದೆಯೋ ಹೂವು, ಅರಿಶಿನ ಕುಂಕುಮ, ಪೂಜೆ ಸಾಮಗ್ರಿಗಳು ಅದೆಲ್ಲವನ್ನು ಸಹಿತ ಪ್ರಾರಂಭ ಒಳಗೆ ಬರಬೇಕಾದ್ರೆ ಅಲ್ಲಿ ಒಂದು ದೊಡ್ಡದಾದಂಥ ಒಂದು ತಟ್ಟೆ ಇಟ್ಟಿರ್ತೀವಿ, ಅದರೊಳಗೆ ಹಾಕಿ ಅದನ್ನು ಹೋಮದ ನೀವೆಲ್ಲರೂ ಸಮಂಜಸವಾಗಿ ಕೂತಿದ್ದರೆ ಪೂರ್ಣಾಹುತಿಯ ದೃಶ್ಯ ಪ್ರತಿಯೊಬ್ಬರು ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ನಮ್ಮ ಕಾರ್ಯಕ್ರಮದ 4-6 ಕಡೆ ದೊಡ್ಡದಾದಂತಹ ಒಂದು ಮಾನಿಟರ್, ಟಿವಿನೂ LCDಗಳನ್ನು ಸಹಿತ ಹಾಕ್ಸಿರ್ತೀವಿ. ಎಲ್ಲರೂ ನೋಡ್ಬೋದು, ಯಾರಿಗೂ ತೊಂದರೆ ಆಗೋದಿಲ್ಲ, ಯಾರಿಗೂ ತೊಂದರೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದೆಲ್ಲ ಆದ ನಂತರ ಇನ್ನು ಪ್ರಸಾದ ಯಾರು ನುಗ್ಲು ಮಾಡಿದಿರಾ 10 ಕೌಂಟರ್ ಪ್ರಸಾದ, ನಿಧಾನಕ್ಕೆ ಪ್ರಸಾದವನ್ನು ತೆಗೆದುಕೊಳ್ಬೇಕು. ಒಟ್ಟು ಕಾರ್ಯಕ್ರಮ ಎಲ್ಲ ಆದ ನಂತರ ನೀವು ನಮ್ಮ ಕರೆ ಮಾಡಿ ಮಾತಾಡಬೇಕು, ಗುರುಗಳೇ ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ, ನಮ್ಮ ಮನಸ್ಸು ಸಮಾಧಾನ ಆಯಿತು ಅಂತ. ಆ ನಿಮ್ಮ ಸಮಾಧಾನದ ಮಾತು ಕೇಳಲಿಕ್ಕಾಗಿ ನಾನು 3ರಿಂದ 10ನೇ ತಾರೀಕುವರೆಗೂ ಕಾಯ್ತಾ ಇರ್ತೇನೆ. ಅದು ಸಂತೋಷ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ರು ವಿಶೇಷವಾದ ಒಂದು ಕ್ಷೇತ್ರಕ್ಕೆ ನಾನು ಹೋಗಿದ್ದೆ ನಿನ್ನೆ. ಅದುವೇ ಕಲಿಯುಗದ ನಿಜ ದೈವ ಆಂಜನೇಯನ ಒಂದು ಕ್ಷೇತ್ರ. ಅದು ಬೆಳಗೂರಿಗೆ ಹೋಗಿದ್ದೆ, ಆಶೀರ್ವಾದವನ್ನ ಪಡೆದು ಬಂದೆ ಅಂತ. ಅಷ್ಟೇ ಅಲ್ಲ, ಭಾನುವಾರ ಬಹಳ ಮುಖ್ಯವಾಗಿ ಶನೈಶ್ಚರನ ಒಂದು ಶಾಂತಿ ಯಾಗವನ್ನು ಅವರು ಮಾಡ್ತಾ ಇದ್ದಾರೆ. ಮಧ್ಯೆ ಗುರುಗಳ ಆಶೀರ್ವಾದವನ್ನ ಪಡೀಲಿಕ್ಕೆ ಬಹಳ ವಿಶೇಷವಾದ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಶಿರ್ಡಿ ಸಾಯಿಬಾಬಾ ದೇವಸ್ಥಾನದ ಒಂದು ಗುದ್ದಲಿ ಪೂಜೆ ಜರುಗ್ತಾ ಇದೆ. ಶುಭೋದಯ ಟೌನ್ಶಿಪ್, ಅನಂಗಲಪುರ ಅಂತ ಹೇಳ್ತಾರೆ, ಕಾಡ ಅಗ್ರಹಾರ ಮೇನ್ ರೋಡ್, ಬೆಂಗಳೂರು. ಪ್ರೆಸ್ಟೀಜ್ ಅಗುಸ್ತಾ ಗಾಲ್ಫ್ ವಿಲೇಜ್ ಅದರ ಆಪೋಸಿಟ್ ಅಂತ ಹೇಳ್ತಾ ಇದ್ದಾರೆ. ಕೂಡ ಇಲ್ಲಿಗೆ ಗುರೂಜಿಯವ್ರು ಬರ್ತಿದ್ದಾರೆ. ಏನಪ್ಪ ಯಾಗ ಮಾಡ್ತಾ ಗುರೂಜಿಯವ್ರು ಅಲ್ಲಿರೋದಿಲ್ವಾ ಅಂತ ಅನ್ಕೊಳ್ತಾ ಇದ್ದೀರಾ? ಮುಂಜಾನೆಯೇ ಇಲ್ಲಿಗೆ ಹೋಗಿ ಗುದ್ಲಿ ಪೂಜೆ ಮಾಡಿ ಬಾಬಾನ ಆಶೀರ್ವಾದ ಪಡ್ಕೊಂಡು ಬರ್ತಾ ಇದ್ದೀರಾ ಅನ್ಕೊಳ್ತೀನಲ್ವೇ ಗುರೂಜಿ? ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 6:30 ಅಷ್ಟೊತ್ತಿಗೆ ನಾನು ಬರ್ತೇನೆ. 6:30ಯಿಂದ 7:30 ತನಕ ಈ ಕಾರ್ಯಕ್ರಮದಲ್ಲೇ ಇರ್ತೇನೆ. ಅದಾದ ನಂತರ ಯಾಗದತ್ತ ನಮ್ಮ ಪ್ರಯಾಣ. ಕಾರಣ ಈ ಒಂದು ಕಾರ್ಯಕ್ರಮ ಸಹಿತ ಬಹಳ ಅದ್ಧೂರಿತವಾಗಿ ನಡೀತಕ್ಕಂಥದ್ದು. ಬಾಬಾರವರನ್ನ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನ ನೋಡಿ, ಗುರುವಾರ ದಿವಸ ಎಂತಹ ಒಂದು ಸಿಹಿ ಸುದ್ದಿ ಇದು. ಗುರುವಾರ ಗುರುಗಳಾದಂತಹ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನ ಆರಾಧನೆ ಮಾಡತಕ್ಕಂಥ ಒಂದು ವಿಶೇಷವಾದಂಥ ದಿನ. ಶ್ರೀ ಸಾಯಿ ನಿವೇದನ ಚಾರಿಟೇಬಲ್ ಟ್ರಸ್ಟ್ನವರು ಆಯೋಜಿಸಿಕೊಂಡಿರ್ತಕ್ಕಂಥ ಬಾನ್ಸವಾಡಿ ಹತ್ತಿರ ಇರ್ತಕ್ಕಂಥದ್ದು ಇದು. ರಾಮಮೂರ್ತಿ ನಗರ ಮುಖ್ಯ ರಸ್ತೆ, ಬಾನ್ಸವಾಡಿ. ಅದು ಟ್ರಸ್ಟ್ನ ವಿಳಾಸ ಅನ್ಸುತ್ತೆ ಗುರುಜಿ. ಹೌದು. ಅದರಿಂದ ಒಟ್ಟು ಈ ಒಂದು ಭಾಗದಲ್ಲಿ ನಡೀತಕ್ಕಂಥದ್ದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಅದ್ಧೂರಿತವಾಗಿ ನಡೀತಕ್ಕಂಥದ್ದು ಕಾರ್ಯಕ್ರಮ. ಅಂತೂ ಶ್ರೀ ಜಯನಾಮ ಸಂವತ್ಸರೆ ಕಾರ್ತಿಕ ಮಾಸ ಶುಕ್ಲ ಪಕ್ಷ ದಶಮಿ ಭಾನುವಾರ ಬೆಳಿಗ್ಗೆ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ 6:30ಯಿಂದ 7:30 ತನಕ ನಾನು ಅಲ್ಲೇ ಇರ್ತೇನೆ. ಭಕ್ತಾದಿಗಳು ಆಗಮಿಸಿ ಬಾಬಾರವರ ಕೃಪೆಗೆ ಪಾತ್ರರಾಗಿ ಇನ್ನಷ್ಟು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ಸಾಕಷ್ಟು ನಡೀತಿರುತ್ತೆ. ಅವತ್ತು ಭಜನೆ ಎಲ್ಲ ಇದೆ, ಭಜನೆ ಕಾರ್ಯಕ್ರಮವೂ ಸಹಿತ ಸಾಕಷ್ಟು ಇರೋದ್ರಿಂದ ಎಲ್ಲರಿಗೂ ಸುತ್ತಮುತ್ತ ಪ್ರಾಂತ್ಯದಿಂದ
ಉಚಿತವಾದಂತಹ ಬಸ್ಸಿನ ಸೌಕರ್ಯ ಸಹಿತ ಮಾಡಿದ್ದಾರೆ. ಮೆಜೆಸ್ಟಿಕ್ ಮಾರ್ಕೆಟ್ ಇಲ್ಲಿಂದ ಎಲ್ಲನೂ ಇಲ್ಲಿ ಬರಬೇಕಾದ್ರೆ ಒಂದು ಉಚಿತವಾದಂಥ ಬಸ್. ನೋಡಿ ಎಂತೆಂಥ ಆಧ್ಯಾತ್ಮಿಕದ ಚಿಂತಕರಿದ್ದಾರೆ, ಎಂತೆಂಥ ಆಧ್ಯಾತ್ಮಿಕದ ಸೇವೆಗಳು ನಡೀತಾ ಇದೆ. ಬಸ್ಸಿನ ಮಾರ್ಗ ಸಹಿತ ತೋರಿಸಿದ್ದಾರೆ ಅಲ್ಲಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಈ ವಿಳಾಸವನ್ನು ಹೇಳ್ಬಿಡಮ್ಮ, ಯಾಕೆಂದರೆ ಎಲ್ಲರಿಗೂ ಅನುಕೂಲವಾಗಲಿ ಪಾಪ. ಶುಭೋದಯ ಟೌನ್ಶಿಪ್, ಅನಂಗಲಪುರ, ಕಾಡ ಅಗ್ರಹಾರ ಮೇನ್ ರೋಡ್, ಬೆಂಗಳೂರು. ಪ್ರೆಸ್ಟೀಜ್ ಅಗುಸ್ತಾ ಗಾಲ್ಫ್ ವಿಲೇಜ್ ಅಂತ ಬರುತ್ತಂತೆ. ಅದರ ಎದುರಿಗೆ ಜರುಗ್ತಾ ಇದೆ ಸಾಯಿಬಾಬನ ಒಂದು ಗುದ್ದಲಿ ಪೂಜೆ, ದೇವಸ್ಥಾನದ ಗುದ್ದಲಿ ಪೂಜೆ ಜರುಗ್ತಾ ಇದೆ. ಹಾಗಾಗಿ ಆಸಕ್ತರೆಲ್ಲರೂ ಕೂಡ ಬಂದು ಭಾಗವಹಿಸ್ಬೋದು. ಗುರುಜಿ, ಇವತ್ತು ಸಮಯ ಎಷ್ಟು ಹೊತ್ತಾದರೂ ಕೂಡ ನಾವು ರಾಶಿಗೆ ಬಂದಿಲ್ಲ, ಯಾಕಂದರೆ ಪಂಚಾಂಗ ಶ್ರವಣ ಇನ್ನೂ ಆಗಿಲ್ಲ. ಖಂಡಿತಮ್ಮ. ಇನ್ನೊಮ್ಮೆ ಬೆಲಗೂರು ಕ್ಷೇತ್ರದ ಮಾರುತಾತ್ಮಜ ವೀರಪ್ರತಾಪ ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಪಂಚಾಂಗ ನಿಂತ್ಕೊಳ್ಳೋಣ. ಓಂ. ಕಾರ್ತಿಕ ಮಾಸದಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಎಷ್ಟೆಲ್ಲ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನಿ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 30/1/2014 ಗುರುವಾರ ಸಪ್ತಮಿ, ಉತ್ತರಾಷಾಢ ನಕ್ಷತ್ರ. 30ನೇ ತಾರೀಕು ಬಂದ್ಬಿಟ್ಟಿದ್ದೀವಿ. ಇನ್ನು ಹಗೋಯಿಗೋ ಅಂದರೆ 31 ನಾಳೆ. ನಾಳಿದ್ದು ಎಲ್ಲ ಕಡೆ ಹಬ್ಬದ ವಾತಾವರಣ. ಏನು ಹಬ್ಬ? ಕನ್ನಡ ರಾಜ್ಯೋತ್ಸವ. ರಾಜ್ಯೋತ್ಸವದ ಆ ಸಿಹಿ ಸುದ್ದಿ ಜೊತೆಗೆ ರಾಜ್ಯೋತ್ಸವದ ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಎಲ್ಲರಿಗೂ ಸಂತಸವನ್ನು ತರತಕ್ಕಂಥದ್ದು. ಅಂತಹ ರಾಜ್ಯೋತ್ಸವದ ದಿನ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ನಮ್ಮ ಮಹರ್ಷಿವಾಣಿನಲ್ಲೂ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ನೀವು ಕಾದೇ ನೋಡಬೇಕು. ಯಾಕೆಂದರೆ ಅಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇರತಕ್ಕಂಥ ಇವತ್ತಿನ ಆ ಶನಿವಾರದ, ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಒಂದು ವಿಶೇಷವಾದ ಕಾರ್ಯಕ್ರಮ ನೋಡೋಣ. ಓಂ ಭಗವತಿ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನಮೋ ರಾಧಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಸುಲಂಬೋದರಾಯ ಏಕದಂದಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರಧಮೂರ್ತಯೇ ನಮೋ ನಮಃ. ಅಂಬಾ ಜಗದಂಬಾ ಬಾಲಾ ತ್ರಿಪುರ ಸುಂದರಿ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಲಲಿತಾಂ ಬಾಲಾ ತ್ರಿಪುರ ಸುಂದರಿ. ಜೈ ಶ್ರೀರಾಮ್. ಇನ್ನು ರಾಶಿ ಫಲಕ್ಕೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಮತ್ತೊಮ್ಮೆ ಹೇಳ್ಕೊಡ್ತಾ ಇದ್ದೀನಿ. 2ನೇ ತಾರೀಕು ನೀವು ಜಪಿಸಬೇಕಾಗಿರ್ತಕ್ಕಂತಹ ಮಂತ್ರ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ಇವತ್ತಿನಿಂದಲೇ, ಅಂದರೆ ನಿನ್ನೆನೇ ಪ್ರಾರಂಭಿಸಿದ್ದೀರಿ. ಇವತ್ತು ನಾಳೆ ನಾಳಿದ್ದು ಮೊದಲೇ ಹೇಳಿದ್ದೀನಿ, ಸಾಧ್ಯವಾದಷ್ಟು ಸಸ್ಯಾಹಾರಿಯಲ್ಲಿರಿ. ಈ ಮಂತ್ರಾನುಷ್ಠಾನವನ್ನು ಜಪ ಮಾಡ್ತಕ್ಕಂಥವರು ಸಸ್ಯಾಹಾರಿಯಲ್ಲಿರಬೇಕು, ಅಂದರೆ ಪ್ಯೂರ್ಲಿ ವೆಜ್ ಆಗಿರಬೇಕು. ಯಾರು ಅನ್ಯತಾ ಭಾವಿಸಬಾರ್ದು. 2ನೇ ತಾರೀಕುವರೆಗೂ ಮಾತ್ರ ನಿಮ್ಮ ಮನಸ್ಸನ್ನು ಗಟ್ಟಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳ್ಳಿ. ಕಾರಣ ನೀವು ತಿಂತಕ್ಕಂಥ ಪದಾರ್ಥಗಳನ್ನು ತಡೆಗಟ್ಟುವಂಥ ಶಕ್ತಿ ಯಾರಿಗೂ ಇಲ್ಲ. ಗುರುಜಿ, ಇನ್ನೇನು ಬಂದಿದ್ರಿ ರಾಶಿಗೆ, ಆದ್ರೆ ಇನ್ನು ಮೇಷ ಕೂಡ ಪ್ರಾರಂಭ ಆಗ್ಲಿಲ್ಲ ಗುರುಜಿ. ಯಾಕಂದ್ರೆ ಮಾಹಿತಿ ನೀಡೋದು ಅಷ್ಟೊಂದಿದೆ, ಇನ್ನೇನ್ ಬಂದ್ಬಿಟ್ಟಿದೆ ನಮ್ಮ ಯಾಗ. ಹಾಗಾಗಿ ಅಷ್ಟೊಂದು ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಅನ್ಯಥಾ ಭಾವಿಸಬಾರ್ದು ನಮ್ಮ ವೀಕ್ಷಕರು ಯಾರು ಕೂಡ. ಇನ್ನ ರಾಶಿ ಪ್ರಾರಂಭ ಆಗಿಲ್ಲ. ಇಲ್ಲ ಗುರುಜಿ, ಹೇಳೋಣ. ಇನ್ನ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು. ಗುರುವಿನ ಆಶೀರ್ವಾದ ನಿಮಗಿರೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹ ಪಡಿತೀರಿ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಒಂದಿಷ್ಟು ಕೆಂಪು ಕುಂಕುಮನ, ಕೆಂಪು ಬಣ್ಣದ ಕುಂಕುಮ ಏನಿದೆ ಅದನ್ನು ಒಂಚೂರು ಹಣೆಗಿಟ್ಕೊಳ್ಳಿ. ಹಾಗೆ ಒಂಚೂರು ನೀರಲ್ಲಿ ಕದರಿ ಆ ನೀರಲ್ಲಿ ಕೆಂಪು ನೀರನ್ನು ನೋಡಿಕೊಂಡು ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಟ್ಟು ಆಚೆ ಹೊರಡಿ. ಮೇಷರಾಶಿಯವರಿಗೆ ಕೆಂಪು ನೀರನ್ನು ನೋಡ್ತಕ್ಕಂಥದ್ದು, ಕೆಂಪು ವರ್ಣದ ಕುಂಕುಮವನ್ನು ಹಣೆಗಿಟ್ಕೊಳ್ತಕ್ಕಂಥದ್ದು, ಇದು ನೀವು ಇವತ್ತು ಮಾಡೋದ್ರಿಂದ
ಬೇರೊಂದು ತರಹ ಇರತಕ್ಕಂಥ ದೋಷವನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ತಾವು ನೋಡಬಹುದು. ಜೊತೆಗೆ ನಿಮ್ಮ ಮನಸ್ಥಿತಿಯನ್ನು ಹೇಗೆ ನೀವು ಅಂದ್ಕೊಳ್ತೀರೋ, ಯಾವ ಕೆಲಸಗಳನ್ನು ನೀವು ಮಾಡಬೇಕು ಅಂತ ಅಂದ್ಕೊಳ್ತೀರೋ ಆ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ. ಜೊತೆಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಕಾರಣ ಬೀಳೋದು ಏಳೋದು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಇವತ್ತಾಗಬಹುದು. ಜೋಪಾನ, ಬಹಳ ಎಚ್ಚರಿಕೆ ಇರಲಿ. ಇನ್ನು ಕರ್ಕಾಟಕ ರಾಶಿ, ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಜೊತೆಗೆ ಭಯದ ವಾತಾವರಣ. ನೀವು ಮಾಡದಿರತಕ್ಕಂಥ ತಪ್ಪು ಆಪಾದನೆಗಳು ಎಲ್ಲಿ ತಲೆ ಮೇಲೆ ಬೀಳುತ್ತೋ, ನೀವು ಅಂದುಕೊಂಡಿದ್ದೇ ಒಂದು ಅಲ್ಲಿ ಆಗ್ತಕ್ಕಂಥದ್ದೇ ಒಂದು. ಪ್ರಯಾಣದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳು ಬರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ನೀವೆಷ್ಟೇ ಸೌಮ್ಯವಾಗಿದ್ದರೂ ನಿಮ್ಮಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ನಿಮ್ಮ ಅಣ್ಣ ತಮ್ಮಂದರಿಂದ ಸಣ್ಣ ಪುಟ್ಟ ಮನಸ್ಸಿಗೆ ನೋವಾಗೋ ತರಹ ಮಾತುಗಳನ್ನು ಕೇಳ್ತೀರಿ. ಜೊತೆಗೆ ಮಿಥುನ ರಾಶಿಯವರು ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಕೆಲಸನ 4 ಸರ್ತಿ ಆಲೋಚನೆ ಮಾಡಿ. ದುಡುಕಿ ತೀರ್ಮಾನ ತೆಗೆದುಕೊಂಡಿದ್ದೆ ಆದರೆ ವ್ಯತ್ಯಾಸಗಳು ಖಂಡಿತ ಆಗುತ್ತೆ, ಸಮಸ್ಯೆ ನೋಡಬೇಕಾಗತ್ತೆ. ಹಾಗೆ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ 1 ಚಿಟಿಕೆ ಅರಿಶಿನ ಪುಡಿನ ತುಳಸಿ ಗಿಡದ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಸಾದವಾಗಿ 1-2 ಹೂ ಪ್ರಸಾದವನ್ನು ನಿಮ್ಮ ಪಾಕೆಟಲ್ಲೋ ನಿಮ್ಮ ತಲೆಯಲ್ಲೋ ಇಟ್ಕೊಂಡು ನಂತರ ಆಚೆಗೆ ಹೊರಡಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಆದರೂ ಧೈರ್ಯ ಸಾಹಸ ಲಕ್ಷ್ಮಿ. ಧೈರ್ಯವಾಗಿದ್ದು ಏನನ್ನ ಬೇಕಾದರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮನಸ್ಥಿತಿ, ಹಾಗೆ ಸಾಕಷ್ಟು ಯಶಸ್ಸನ್ನು ನೋಡತಕ್ಕಂಥದ್ದು, ಹಾಗೆ ಒಳ್ಳೆಯ ಕೆಲಸಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ನೊಂದಿರ್ತಕ್ಕಂಥ ಅವರ ಮನಸ್ಸಿಗೆ ಒಂದು ಸಾಂತ್ವನವನ್ನು ಕೊಡ್ತಾ ಇನ್ನೊಬ್ಬರಿಗೆ ಧೈರ್ಯ ತುಂಬಿ ಅವರ ಜೀವನದಲ್ಲೂ ಮತ್ತಷ್ಟು ಬೆಳಕಾಗಿ ನಿಲ್ತಕ್ಕಂಥದ್ದು ಇವತ್ತು ನಿಮ್ಮ ಮನಸ್ಥಿತಿ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾರ್ಯಾರ್ದು ಸಿಂಹರಾಶಿ ಸಿಂಹಲಗ್ನವಾಗಿದೆಯೋ ನೀವೆಲ್ಲರೂ ಸಹಿತ ನೀವು ಮಾಡಬೇಕಾದ್ದು ಇವತ್ತಿನ ದಿವಸ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ ಆ ದುರ್ಗಾಪರಮೇಶ್ವರಿಯ ಮಂತ್ರವನ್ನು ಪಠನೆ ಮಾಡಿ. ದುರ್ಗಾಪರಮೇಶ್ವರಿಯ ಆ ಒಂದು ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಜೊತೆಗೆ ಬರೀ ಹಣೆಯಲ್ಲಿ ಓಡಾಡ್ದಿರ ಒಂದಿಷ್ಟು ಗಂಧನೋ ಕುಂಕುಮನೋ ಭಸ್ಮನೋ ಹಣೆಗಿಟ್ಕೊಳ್ಳಿ. ಆಗ ನಿಮ್ಮ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡ್ತಕ್ಕಂಥ ರೀತಿಯೂ ಬದಲಾವಣೆ ಆಗುತ್ತೆ. ನಿಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ, ನೆಮ್ಮದಿಯುತವಾದಂತಹ ಕಾಲ ಖಂಡಿತ ನಿಮ್ಮ ಸನ್ನಿಹಿತವಾಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಮತ್ತಷ್ಟು ಹೆಚ್ಚು ಜ್ಞಾನ ಕೊಡಬೇಕು. ಯಾಕೆಂದರೆ ಮರುವು ಸಾಕಷ್ಟು ಕಾಣ್ತಾ ಇದೆ. ವಿದ್ಯಾರ್ಥಿಗಳು ಓದಬೇಕಾದ್ರೆ, ನೀವು ಹೊರಡಬೇಕಾದ್ರೆ ಶಾಲೆಗೆ ಹೊರಡುವಂಥ ಕಾಲದಲ್ಲೂ ಕಾಲೇಜಿಗೆ ಹೊರಡುವಂಥ ಕಾಲದಲ್ಲೂ ಇವತ್ತು ಇರ್ತಕ್ಕಂಥ ಸಬ್ಜೆಕ್ಟೇ ಬೇರೆ, ನೀವು ತೆಗೆದುಕೊಳ್ಳೋಗ್ತಕ್ಕಂಥ ಗ್ರಂಥಗಳು ಪುಸ್ತಕಗಳೇ ಬೇರೆ. ಅಲ್ಲಿ ಹೋಗಿ ಅಯ್ಯೋ ನಾನು ಬುಕ್ಸ್ ಬೇರೆ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀನಲ್ವ, ಬೇರೆ ಬುಕ್ಸ್ ತಂದಿದ್ದೀನಲ್ವ ಅಂತಕ್ಕಂಥ ಮನಸ್ಥಿತಿ ನಿಮಗಾಗ್ಬೋದು. ಅದಕ್ಕೋಸ್ಕರ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವ ಕಾಲದಲ್ಲಿ ನೀವು ತೆಗೆದುಕೊಂಡು ಹೋಗ್ತಕ್ಕಂತಹ ಗ್ರಂಥಗಳು ಬುಕ್ಸು ಅಥವಾ ಯಾವುದೇ ಫೈಲು, ಇವತ್ತಿರ್ತಕ್ಕಂಥ ಕೋರ್ಟಲ್ಲಿರೋ ಕೇಸೇ ಬೇರೆ, ನೀವು ತೊಗೊಂಡೋಗೋ ಫೈಲೇ ಬೇರೆ. ಹಾಗೆ ಎಲ್ಲರೂ ಒಂಥರ ಕನ್ಫ್ಯೂಷನಲ್ಲಿದ್ದೀರಿ. ಆ ಕನ್ಫ್ಯೂಷನ್ನ ಹೋಗ್ಲಾಡಿಸ್ಕೋಬೇಕಾದ್ರೆ ಒಂದು ತುಳಸಿ ತೀರ್ಥ ಅದು ಬಹಳ ವಿಶೇಷ. ಅಕಾಲ ಮೃತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಆ ತುಳಸಿ ಎಲೆ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಅದನ್ನೇ ತೀರ್ಥವಾಗಿ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿ ತೀರ್ಥವನ್ನು ತೆಗೆದುಕೊಂಡು ಹೊರಡಿ, ಇಷ್ಟಾರ್ಥ ಸಿದ್ಧಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಅಧಿಕವಾದಂತಹ ಮೈಕೈ ನೋವು, ಅರ್ಧ ತಲೆನೋವು, ಶೀತ ಬಾಧೆಯಿಂದ ನರಳೋದು, ನೆಗಡಿ, ಈ ನೆಗಡಿ ಕೆಮ್ಮು ದಮ್ಮು ಈ 3 ಬಂದುಬಿಟ್ರೆ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ. ಆ ನೆಗಡಿ ಮೂಗು ಏರಿಸ್ತಾ ಇರಬೇಕು. ಯಾಕೆಂದರೆ ಶೀತ ಬಾಧೆ, ಮನುಷ್ಯ ಏನು ನೋವು ಬಂದರೂ ತಟ್ಕೊಳ್ತಾನಂತೆ, ನೆಗಡಿ ತಟ್ಕೊಳಕ್ಕಾಗಲ್ವಂತೆ. ಎಲ್ಲ ಹೇಳೋದಷ್ಟೇ, ನೆಗಡಿ ಬಂದರೂ ತಟ್ಕೊಳಕ್ಕಾಗಲ್ಲ, ತಲೆನೋವು ಬಂದರೂ ತಟ್ಕೊಳಕ್ಕಾಗಲ್ಲ, ಮೈಕೈ ನೋವು ಬಂದರೂ ತಟ್ಕೊಳಕ್ಕಾಗಲ್ಲ. ಈ ಮನುಷ್ಯನ ಮನಸ್ಸು, ಆತನ ಹೃದಯ, ಆತನ ದೇಹ ಅಷ್ಟು ಸೂಕ್ಷ್ಮ. ಯಾವ ಸಮಸ್ಯೆ ಬಂದರೆ ಅದೇ ದೊಡ್ಡ ಸಮಸ್ಯೆ. ಹಾಗೆ ಇವತ್ತು ಕನ್ಯಾ ರಾಶಿಯವರಿಗೆ ಹೆಲ್ತ್ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರೋದ್ರಿಂದ ಅಬ್ಬಾ ನನಗೇನೋ ಆಗೋಗಿದೆಯೇನೋ ಅನ್ನೋ ಥರ ನೀವು ಚಿಂತನೆ ಮಾಡ್ತಾ ಇರ್ತೀರಿ.
ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದಿನ ಬೇಳೆ, ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದಿನ ಬೇಳೆ, ಅದನ್ನು ತಗೊಂಡು ಅಕ್ಕಿನ ಆಗ್ನೇಯಕ್ಕೆ ಹಾಕಿ, ಉದ್ದಿನ ಬೇಳೆನ ನೈಋತ್ಯಕ್ಕೆ ಹಾಕಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಉಳಿದಂಥ ರಾಶಿಗಳನ್ನು ಖಂಡಿತ ಗುರುಜಿ, ಕರೆನೂ ಸಿದ್ಧವಾಗಿದೆ. ಜೊತೆಗೆ ಮತ್ತೊಮ್ಮೆ ನೆನಪಿಸ್ಪಡ್ತಾ ಇದ್ದೀನಿ, ಯಾಕಂದ್ರೆ ಇನ್ನೀ ನವೆಂಬರ್ 2ನೇ ತಾರೀಕು ಹತ್ರ ಬಂದೇ ಬಿಡ್ತು. ಆದಷ್ಟು ಬೇಗ ಬಂದು ಪಂತರಪಾಳ್ಯ, ನಾಯಂಡಹಳ್ಳಿ ಅಂತ ಪ್ರತಿ ಬಾರಿ ಪ್ರತಿ ದಿನ ಕೂಡ ನಾವು ತೋರಿಸ್ತಾನೆ ಇದ್ದೀವಿ ನಿಮ್ಮೆಲ್ಲರ ಒಂದು ಒಳ್ಳೆಯದಕ್ಕಾಗಿ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ಸುಖಾಸೀನರಾಗಿ ಆ ಕಾರ್ಯಕ್ರಮದಲ್ಲಿ ನೂಕು ನುಗ್ಲು ಮಾಡೋದು ಬೇಡ. ಯಾಕಂದ್ರೆ ಕುಳಿತು ಅನುಷ್ಠಾನವನ್ನ ಮಾಡ್ಕೊಳ್ಬೇಕಾಗತ್ತೆ. ಗುರೂಜಿಯವರು ಹೇಳಿದ್ದಾರೆ, ಸಾಮೂಹಿಕವಾಗಿ ಸಂಕಲ್ಪ ಮಾಡಿಸಲಿದ್ದಾರೆ. ಬಹಳ ವಿಶೇಷ ಅಲ್ವೇ ವೀಕ್ಷಕರೇ? ಖಂಡಿತ ಬಂದು ಪಾಲ್ಗೊಳ್ಳಿ ಆಸಕ್ತರೆಲ್ಲರೂ ಅಂತ. ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ, ಯಾರೊಬ್ಬರು ಕಾರ್ಯಕ್ರಮದ ಪರಿಸರದಲ್ಲಿ ಯಾರಾದರೂ ನಿಮಗೆ ಅಂದರೆ ಕಾರ್ಯಕ್ರಮ ನಡೀತಕ್ಕಂಥ ಅಥವಾ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳ ಹತ್ತಿರಕ್ಕೆ ತಗೊಂಡು ಕೂಡಿಸ್ತೀವಿ, 500 ರೂಪಾಯಿ ಆಗುತ್ತೆ, 1000 ರೂಪಾಯಿ ಆಗುತ್ತೆ, ಒಂದಿಷ್ಟು ದುಡ್ಡು ಕೊಟ್ಟರೆ ನಿಮ್ಮನ್ನು ಮುಂದಿನ ಲೈನಲ್ಲಿ ಕೂಡಿಸ್ತೀವಿ, ಅಲ್ಲಿ ಯಾರಾದರೂ ಒಂದು ಚೀಟಿ ಬರ್ಕೊಟ್ಟು ಇದು ಚೀಟಿ ಕೊಡ್ತಾ ಇದ್ದೀವಿ, ಇದಕ್ಕೆ ದುಡ್ಡು ಕೊಡಿ, ಇಂತಹದ್ದೇನಾದರೂ ಆದರೆ ಅಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಯಾರು ವ್ಯವಸ್ಥಾಪನೆ ಮಾಡ್ತಿದ್ದಾರೋ, ಕಿರಣ್ ಮತ್ತು ಮುನಿಯಪ್ಪನವರು ಅಂತ ಏನಿದ್ದಾರೆ ಅವರಾಗಲಿ, ಅಥವಾ ಅವರ ಬಾಂಧವ ಅಂದರೆ ಒಂದು ಐಡೆಂಟಿ ಕಾರ್ಡು ಮತ್ತು ಒಂದು ಅದಕ್ಕೆ ಬೇಕಾದಂಥ ಒಂದು ಸಮವಸ್ತ್ರ ಇದೆ, ಆ ಸಮವಸ್ತ್ರಗಳು ಹಾಕಿರೋರಿಗೆ ನೀವು ಇಮಿಡಿಯೇಟಾಗಿ ಅವ್ರಿಗೆ ಹೇಳಿ, ನೋಡಿ ಇವ್ರು ದುಡ್ಡು ಕೇಳ್ತಿದ್ದಾರೆ, ಇವರು ನಾವು ಇಲ್ಲಿ ದುಡ್ಡು ಕೊಡಬೇಕಾ ಬಿಡಬೇಕಾ ಅಂತ ಅಲ್ಲಿ ಕೇಳಿ ನೀವು. ಯಾಕೆಂದ್ರೆ ಇದು ದುಡ್ಡು ಯಾರಿಗೂ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಮೊದಲನೇ ಸಾಲಿನಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡಿದ್ದೆ ಆದ್ರೆ, ಯಾರಾದರೂ ನಿಮಗೆ ಮೋಸ ಮಾಡ್ತಕ್ಕಂಥವ್ರು ಆ ಪರಿಸರದಲ್ಲಿ ಕಂಡ್ರೆ ಯಾರನ್ನು ನಂಬಿ ಮೋಸ ಹೋಗಬೇಡಿ. ಅದು ನಿಮ್ಮ ಮನೆ, ನಿಮ್ಮ ಅನುಷ್ಠಾನ, ನಿಮ್ಮ ಕಾರ್ಯಸಿದ್ಧಿ, ಯಾರಿಗೂ ರೂಪಾಯಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಸುಮ್ಮನೆ ಹುಚ್ಚುಚ್ಚ ಯಾರೋ ಮುಂದಿನ ಲೈನಲ್ಲಿ ಕೂಡಿಸ್ತೀನಿ, 500 ರೂಪಾಯಿ ಕೊಡಿ, ಇದಕ್ಕೆ ಟಿಕೆಟ್ ಇದೆ, ಇದು ಮಹಾಸೇವೆ, ಪ್ರಧಾನ ಸೇವೆ, ಉಪಸೇವೆ, ಇಲ್ಲಿ ಯಾವ ಸೇವೆಗಳಿಲ್ಲ. ಇಲ್ಲಿ ಸಾಮೂಹಿಕವಾದಂಥ ಸೇವೆ, ಜೊತೆಗೆ ಜಾತಿ ಮತ ಭೇದವಿಲ್ಲ. ಹಿಂದೂಗಳು ಬಂದರೂ ಸಂತೋಷವೇ, ಕ್ರೈಸ್ತರು ಬಂದರೂ ಸಂತೋಷವೇ, ಮುಸ್ಲಿಂ ಬಂದರೂ ಸಂತೋಷವೇ, ಸಿಖ್ಖರು ಬಂದರೂ ಸಂತೋಷವೇ. ಎಲ್ಲರೂ ಸಹಿತ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಜ್ಞ ಎಲ್ಲರಿಗೂ ಆದರದ ಸ್ವಾಗತ. ಮತ್ತೊಮ್ಮೆ ನಮ್ಮ ಯಾಗ ನಡೆಯೋದು ಎಲ್ಲಿ ಅಂತ ಖಂಡಿತ ಸ್ಪಷ್ಟವಾಗಿ ನಿಮ್ಮೆಲ್ರಿಗೂ ವಿವರ ಗೊತ್ತಾಗಿದೆ. ಆದ್ರೆ ಗುರೂಜಿಯವರು ಯಾಗ ನಡೆಯೋ ದಿನವೇ ಅಂದ್ರೆ ನವೆಂಬರ್ 2ನೇ ತಾರೀಕು ಬೆಳಗ್ಗೆ ಬರ್ತಾ ಇದ್ದಾರೆ. ಶುಭಯೋಗ ಟೌನ್ಶಿಪ್, ಅಣಗಲುಪುರ, ಕಾಡಾಗ್ರಹಾರ ಮುಖ್ಯ ರಸ್ತೆ, ಬೆಂಗಳೂರು. ಅದು ಪ್ರೆಸ್ಟೀಜ್ ಅಗಸ್ಟಾ ಗಾಲ್ಫ್ ವಿಲೇಜ್ ಎದುರುಗಡೆ ಅಂತ ಹೇಳ್ತಾ ಇದ್ದಾರೆ. ಸಾಯಿಬಾಬನ ಒಂದು ದೇವಸ್ಥಾನಕ್ಕೆ ಗುದ್ದಲಿ ಪೂಜೆ ನಡೀತಾ ಇದೆ. ಅದನ್ನ ಗುರೂಜಿಯವರೇ ಅವರ ಅಮೃತ ಹಸ್ತದಿಂದ ನೆರವೇರಿಸ್ತಾ ಇರೋದು ಮತ್ತೊಂದು ವಿಶೇಷ. ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿ ಗಣಹೋಮ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ಜೊತೆಗೆ ಆ ಪ್ರಾಂತ್ಯದಲ್ಲಿ ಇನ್ನೊಂದು ಮಹತ್ತರವಾಗಿರ್ತಕ್ಕಂಥ ಬಾಬಾರವರ ಆಶೀರ್ವಾದ ತೆಗೆದುಕೊಳ್ಳೋಕ್ಕೋಸ್ಕರ ಬಾಬಾರವರ ನೂತನವಾದಂತಹ ಆಲಯ ಒಂದು ಕಟ್ಟಡ ಕಾಮಗಾರಿನ ಪ್ರಾರಂಭಕ್ಕೋಸ್ಕರ ಭೂಮಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಸುಮಾರು ಹೊತ್ತು ಅಂದರೆ 11 ಗಂಟೆವರೆಗೂ ಸಾಕಷ್ಟು ಕಾರ್ಯಕ್ರಮಗಳಿದೆ. ನಿರಂತರವಾದ ಭಜನೆ, ಬರ್ತಕ್ಕಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ, ಉಚಿತವಾದಂತಹ ಬಸ್ಸಿನ ಸೌಕರ್ಯ, ಮೆಜೆಸ್ಟಿಕ್ ಮಾರ್ಕೆಟ್ ಅಂತ ಅಲ್ಲಿಂದ ಆ ರೂಟಲ್ಲಿ ಬರ್ತಕ್ಕಂಥ ಬಸ್ಸುಗಳ ಸೌಕರ್ಯ ಸಹಿತ ಮಾಡ್ತಿದ್ದಾರೆ. ಸಾಯಿ ನಿವೇದನ ಚಾರಿಟೇಬಲ್ ಟ್ರಸ್ಟ್ನವರು ಆಯೋಜಿಸಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಿದೆ. ಸರ್ವರಿಗೂ ಆಧಾರದ ಸ್ವಾಗತ. ಇದು ಕರೆಯೋಲೆ. ನೀವೆಲ್ಲರೂ ಬನ್ನಿ. ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಒಳ್ಳೆಯದಾಗಲಿ. ಯಾಕೆಂದ್ರೆ ಭಗವಂತನ ಹಾಗೆ ಆ ಬಸ್ ಬೆಳಗ್ಗೆ 7 ಗಂಟೆಗೆ KR ಪುರಂ, ಆವಳಹಳ್ಳಿ, ಬಾನಸವಾಡಿ ಮತ್ತು ಬೈರ್ತಿ ಕ್ರಾಸ್ ಇಂದ ಪ್ರಾರಂಭ ಆಗತ್ತಂತೆ. ನೋಡಿ ಎಷ್ಟೆಲ್ಲ ವ್ಯವಸ್ಥೆ ಇದೆ. ಬಾಬಾರವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ದೇವರನ್ನು ಕೇಳ್ತಾ, ಈ ಕರೆಯೋಲೆ ನಿಮ್ಮೆಲ್ಲರಿಗೂ ಸೇರ್ತಕ್ಕಂಥದ್ದು. ಅಂದರೆ ಆ ಪ್ರಾಂತ್ಯದಲ್ಲಿ ಹತ್ತಿರ ಇರ್ತಕ್ಕಂಥವರೆಲ್ಲ ಬೇಗ ಬಾಬಾರವರ ಆಶೀರ್ವಾದ ತಗೊಂಡು ಇಮ್ಮಿಡಿಯೇಟಾಗಿ ಬಸ್ ಹತ್ತಿ ಸೀದಾ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಡಿ. ಯಾಕೆಂದರೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ರಾಜ್ಯದಾದ್ಯಂತ ಮೂಲ ಮೂಲೆಗಳಿಂದ ಆಗಮಿಸ್ತಾ ಇರತಕ್ಕಂತಹ ಎಲ್ಲ ಭಕ್ತ ಶಿರೋಮಣಿರಿಗೂ, ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ. ಜೊತೆಗೆ ಬರಬೇಕಾದಂತಹವರು ತುಂಬ ದೂರಾಭಾರದಿಂದ ಹುಬ್ಬಳ್ಳಿ, ಬೆಳಗಾಂ, ಗುಲ್ಬರ್ಗ, ರಾಯಚೂರು ಮತ್ತು ಇನ್ನು ಬೈಲುಹೊಂಗಲ, ಬೆಳಗಾಂ ಈ ಕಡೆ ಎಲ್ಲ ಸಾಕಷ್ಟು ಜನ ಭಕ್ತರು ಈಗಾಗಲೇ ಲಾರಿಗಳು ಬಸ್ಸುಗಳು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮೈಸೂರಿಂದ ಅಷ್ಟು ಜನ ಫೋನ್ ಮಾಡಿದರು, ನಾವೇ ಒಂದಷ್ಟು ಬಸ್ಸುಗಳು ಮಾಡ್ಕೊಂಡು ಬಂದ್ಬಿಡ್ತೇವೆ ಅಂತ. ತುಂಬ ಸಂತೋಷ. ಬನ್ನಿ, ಆದಷ್ಟು ಸ್ವಲ್ಪ ಬೇಗ ಬನ್ನಿ, ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಹಾಗೆ ಬರ್ತಕ್ಕಂಥವರು ಹುಬ್ಬಳ್ಳಿಯಿಂದ ಬರ್ತೀರಿ, ಬೆಳಗಾವಿಯಿಂದ ಬರ್ತೀರಿ, ರಾಯಚೂರಿಂದ ಬರ್ತೀರಿ, ದೂರಾಭಾರದಿಂದ ಬರ್ತೀರಿ, ನೀವೆಲ್ಲರೂ ಸಮಾಧಾನವಾಗಿದ್ದು ನೆಮ್ಮದಿಯುತವಾಗಿ ಕಾರ್ಯಕ್ರಮ ಎಷ್ಟೊತ್ತೇ ಆಗಲಿ, ಇನ್ನೂ 1 ಅವರ್ ಎಕ್ಸ್ಟ್ರಾ ನಿಮ್ಮನ್ನು ಮಾತಾಡ್ತೇನೆ ನೆಮ್ಮದಿಯಾಗಿ, ನುಗ್ಲು ಬೇಡ. ಜೊತೆಗೆ ನೀವು ಎಲ್ಲೆಲ್ಲಿ ಕೂತಿರ್ತೀರೋ ನಿಮ್ಮ ಆಸ್ಥಾನದ ಹತ್ರ ಕೂತ್ಕೊಳ್ಳಿ. ನೀವಿರ್ತಕ್ಕಂಥ ಸ್ಥಳಗಳ ಹತ್ರ ನಾನು ಬರ್ತೇನೆ, ಎದ್ದು ನಿಂತ್ಕೊಳ್ಳೋದು ಬೇಡ, ನುಗ್ಲು ಮಾಡಬೇಡಿ. ಮೊದಲೇ ಹೇಳ್ತಾ ಇದ್ದೇನೆ, ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಇದೇ ಒಂದು ಸಮಸ್ಯೆ. ನಿನ್ನೆ ಹೋಗಿದ್ದ ಕಾರ್ಯಕ್ರಮದಲ್ಲೂ ಇದೇ ಸಮಸ್ಯೆ. ನನ್ನ ಭಕ್ತ ಅಭಿಮಾನಿಗಳು ಸಾಕಷ್ಟು ಜನ ನುಗ್ಲು ಮಾಡ್ಕೊಂಡು ಎಲ್ಲರೂ ಹತ್ತಿರ ಓಡಿ ಬರ್ತೀರಿ.
ಆಗ ಸಣ್ಣ ಪುಟ್ಟ ಮಕ್ಕಳಿಗೆ ಅವರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದಾಗಬಾರ್ದು. ನೀವು ಕೂತ್ಕೊಳ್ಳಿ, ನಾನು ನೋಡಿದ ತಕ್ಷಣ ನೀವು ನಿಮ್ಮ ಸ್ಥಳದಲ್ಲಿ ನೀವು ಕೂತ್ಕೊಳ್ಳಿ, ನೀವಿರ್ತಕ್ಕಂಥ ಸ್ಥಳಕ್ಕೆ ನಾನು ಬರ್ತೇನೆ. ನನಗೂ ಭಾಳ ಸಂತೋಷ. ಯಾಕೆಂದರೆ ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ತಾವೆಲ್ಲ ದೂರಾಬಾರಿಂದ ಬಂದಿದ್ದೀರಿ. ನಿಮ್ಮನ್ನು ನೋಡಿ ನಿಮ್ಮ ಹತ್ತಿರ ಬಂದು ನಿಂತು ಮಾತಾಡುವಂತಹ ಒಂದು ಶಕ್ತಿ ಭಗವಂತ ನಂಗೆ ಕೊಟ್ಟಿದ್ದಾನೆ. ನಾನು ಬರ್ತೇನೆ. ಆದರೆ ನುಗ್ಗುಲು ಮಾಡ್ಕೋಬೇಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಬಂದರು ಜೋಪಾನ. ಮಕ್ಕಳನ್ನು ಕೈಲಿ ಹಿಡ್ಕೊಳ್ಳಿ. ಮೊಬೈಲು, ಪರ್ಸು, ಪೆನ್ನು, ಜೊತೆಗೆ ನಿಮ್ಮ ಚೈನು, ವಾಚು, ಉಂಗುರ, ಅದೇನಿದೆಯೋ ದುಡ್ಡು ಕಾಸು ಎಲ್ಲವನ್ನು ಸಹಿತ ಜೋಪಾನ ಮಾಡ್ಕೊಳ್ಳಿ. ಯಾವುದಕ್ಕೂ ಯಾರೂ ಜವಾಬ್ದಾರರಲ್ಲ. ನಿಮ್ಮ ವಸ್ತುಗಳು, ನಿಮ್ಮ ಆಭರಣಗಳು ನೀವೇ ಜವಾಬ್ದಾರಿ ತಂದ್ಕೋಬೇಕು. ಖಂಡಿತ ಗುರುಜಿ. ಹಾಗಿದ್ರೆ ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಬನ್ನಿ ಮಾತಾಡ್ಸೋಣ. ಮೊದಲೇ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದ್ಮಾ? ನನ್ನ ಹೆಸರು ರಂಜಿತಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರಂಜಿತಾ ಅವ್ರೆ? ನಾವು ತುಮಕೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದಾರ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ಹೇಳಮ್ಮ. ಅಂದ್ರೆ ನಾವು ಒಂದ್ ಹುಡುಗನ ಇಷ್ಟಪಟ್ಟಿದೀವಿ. ಹುಡುಗ ರಿಲೇಟಿವ್. ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಐತೆ. ಅಂದ್ರೆ ಹುಡ್ಗಂಗೂ ನನ್ಗೂ ವರ್ಷ ಇಲ್ಲ ಅಂತ ದೂರ ಸಂಬಂಧ ಆಗ್ಬೋದ ಗುರುಜಿ? ಹೇಗೆ ಅಂದ್ರೆ ದೂರದ ಸಂಬಂಧ? ಮನೇಲಿ ಹಿರಿಯರು ಒಪ್ತಾ ಇಲ್ವಾ? ಹಿರಿಯರು ಒಪ್ತಾವ್ರೆ. ಅಂದ್ರೆ ಹುಡ್ಗರ ಅಮ್ಮ ಸ್ವಲ್ಪ ವರ್ಷ ಇಲ್ಲ ಅಂತ ಬೇಡ ಅಂತವ್ರೆ. ಹುಡುಗ ಅವರಮ್ಮ ವರ್ಷ ಇಲ್ಲ ಅಂತ ಹೇಳ್ತಾರೆ. ವರ್ಷ ಇಲ್ಲ ಅಂದ್ರೆ ಆಡು ಭಾಷೆಯಲ್ಲಿ ಏನು ಹೇಳ್ತಾರೆ? ಅಂದ್ರೆ ವರ್ಷೆ ಅಂತ ಹೇಳಿದ್ರೆ ಈಗ ಅತ್ತೆ ಮಗಳು, ಅತ್ತೆ ಮಗ ಇರ್ತಾರಲ್ಲ, ವರ್ಷೆ ಅತ್ತೆ ಮಗ. ಆತರ ಆಗ್ಬೋದ ಗುರುಜಿ? ಬಹಳ ಸಂಕಷ್ಟದಲ್ಲಿ ಸಿಗ್ತಾ ಇದ್ದೀರಿ ನನ್ನ. ಒಂದು ನಿಮ್ಮಲ್ಲಿ ಹಿರಿಯರು ಏನಂತಾರೆ? ನಮ್ಮನೇಲಿ ಒಪ್ಪಿದ್ದಾರೆ, ಅವ್ರ ಮನೇಲಿ ಒಪ್ಪಿದ್ದಾರೆ. ಅಂದ್ರೆ ಅಮ್ಮ ಸ್ವಲ್ಪ ಬೇಡ ಅಂತಾರೆ ಹುಡುಗರಮ್ಮ. ಇನ್ನು ಆ ಕಡೆ ಈ ಕಡೆ ಎರಡೂ ಕಡೆ ಒಪ್ಕೊಂಡಾದ್ಮೇಲೆ ಹುಡುಗನವ್ರ ತಾಯಿ ಬೇಡ ಅನ್ಬೇಕಾದ್ರೆ ಇಲ್ಲೇನೋ ಬೇರೆ ಬಲವಾದ ಕಾರಣ ಇರಬೇಕು. ಯಾಕೆಂದ್ರೆ ಗುರುಜಿ ಹಾಗೆ ಕೇಳುವ, ಹೇಗೆ ಸಂಬಂಧ ಅಂದ್ರೆ ಸೆಕೆಂಡ್ ಕಸಿನ್ ಆತರ ಆಗ್ತಾರ ಇವರು? ಅಂದ್ರೆ ಅಣ್ಣ ತಂಗಿ, ಅಂದ್ರೆ ದೂರ ಸಂಬಂಧ ಮೇಡಮ್. ಅದೇ ವರ್ಷೇನಲ್ಲಿ ಅಣ್ಣ ತಂಗಿ ಆಗ್ತೀರಾ? ಮತ್ತೆ ಹೇಗೆ ತಾಯಿ? ನೀನೇ ನಿನ್ನ ಬಾಯಿಂದ ಇಂತಹ ಒಂದು ನುಡಿಮುತ್ತನ್ನು ಉದುರಿಸಿದ ಮೇಲೆ ಪುನಃ ನಾನು ನಿನಗೆ ಹೇಗೆ ಆಶೀರ್ವಾದ ಮಾಡಲಿ? ಆ ವಿಚಾರವಾಗಿ ನಾನು ಹೇಗೆ ನಿನ್ನ ಒಪ್ಕೊಳ್ಳಿ ಹೇಳಿಮ್ಮ? ಅದಕ್ಕೆ ಕೇಳಿದ್ದು ಗುರುಜಿ. ನಾನು ಸಂಕಷ್ಟದಲ್ಲಿದ್ದೇನೆ ತಾಯಿ. ಈ ವಿಚಾರಕ್ಕೆ ಉತ್ತರ ನೀನು ಅಣ್ಣ ತಂಗಿ ಅಂತಂದ ಮೇಲೆ ನಾನು ಮುಂದೆ ಇನ್ನೊಂದು ಮಾತಾಡಿದ್ರೆ ಈ ಆಸ್ಥಾನಕ್ಕೆ ಅದು ಬೆಲೆ ಅಲ್ಲ. ಈ ಧರ್ಮಪೀಠದಲ್ಲಿ ನಾನು ಆ ಮಾತಾಡಬಾರ್ದು, ತಪ್ಪಾಗತ್ತೆ. ಆದರೂ ಒಂದು ಆಲೋಚನೆ ಮಾಡಮ್ಮ. ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಈ ಸಂಬಂಧಗಳನ್ನ ಎಳೆನ ಬಿಡಿಸಿ ಎಲ್ಲಿ ಅದಕ್ಕೆ ಸರಿಯಾದ ಆಧಾರ ಸಿಕ್ಕಿದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗು. ಒಳ್ಳೇದಾಗ್ಲಿ. ಗುರುಜಿ, ರಾಶಿ ಮುಗಿಸ್ಬಿಡೋಣವಾ ಗುರುಜಿ? ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಟ್ಬಿಡಿ. ತುಲಾ ರಾಶಿ. ಖಂಡಿತಮ್ಮ. ಇನ್ನ ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂತಹ ಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣ್ತಾ ಇದ್ದೀರಿ, ಒಂದಿಷ್ಟು ಬೆಳಕನ್ನು ಕಾಣ್ತಾ ಇದ್ದೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಆಲೋಚನೆ ಮಾಡ್ತಾ ಇದ್ದೀರಿ. ಯಾರ್ಯಾರು ಮನೆ ಬಗ್ಗೆನೋ ಅಥವಾ ಸೈಟ್ ಬಗ್ಗೆನೋ ಜಮೀನು ಬಗ್ಗೆನೋ ಯಾವುದ್ರ ಬಗ್ಗೆ ನೀವು ಆಲೋಚನೆ ಮಾಡಿದ್ರೂ ಖಂಡಿತ ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿ ತಾವಿರ್ತೀರಿ. ತುಲಾರಾಶಿಯವರಿಗೆ ಇನ್ನು ಬೆಳಕಿನ ಹಬ್ಬ, ಬೆಳಕಿನ ದಿನಗಳು. ಆದರೆ ತುಲಾರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮರಿಬಾರ್ದು. ಪ್ರತಿ ದಿವಸ ಆಂಜನೇಯ ಸ್ವಾಮಿ ದರ್ಶನ, ಆಂಜನೇಯ ಸ್ವಾಮಿಯ ಒಂದು ಮಂತ್ರ ಅಥವಾ ಹನುಮನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡುವಂಥದ್ದು ಮಾಡೋದ್ರಿಂದ ಶೀಘ್ರವಾಗಿ ಮತ್ತಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಏನು ಮಾಡಿದ್ರೂ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಜೊತೆಗೆ ಸಾಕಷ್ಟು ಲಾಭವನ್ನು ಸಹಿತ ತಂದುಕೊಳ್ತೀರಿ. ಸಂಬಂಧಪಟ್ಟಂತಹ ಕೆಲಸಗಳನ್ನು ಎಲ್ಲವನ್ನು ಸಹಿತ ಅಚ್ಚುಕಟ್ಟಾಗಿ ಮಾಡ್ತೀರಿ. ಜೊತೆಯಲ್ಲಿರ್ತಕ್ಕಂಥವರು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಯಾರೊಬ್ಬರೊಂದಿಗೆ ಏನೇ ವ್ಯವಹಾರ ಮಾಡಬೇಕಾದ್ರೂ ಸಮಂಜಸವಾಗಿ ಇಲ್ದಿದ್ರೂ ಸಹಿತ ಅದನ್ನು ಸರಿಪಡಿಸ್ಕೊಂಡು ಮಾಡ್ತೀನಿ ಅನ್ನೋ ಮನೋಧೈರ್ಯದಿಂದ ಎಲ್ಲವನ್ನೂ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಹೊಸದಾಗಿ ಕೆಲಸ ಕಾರ್ಯಗಳಿಗಾಗಿ ನೀವು ಅಭ್ಯಾಸಕ್ಕಾಗಿ ಅಂದರೆ ಒಂದು ಅಪ್ಲಿಕೇಶನ್ ಹಾಕುವಂಥದ್ದು ಅಥವಾ ಇಂಟರ್ವ್ಯೂಗೆ ಹೊರಡುವಂಥದ್ದು ಮಾಡಿದ್ರೂ ಸಹಿತ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಮನಸ್ಸಿಗೆ ಒಂದು ಸಂತೋಷ, ಸಂಭ್ರಮ ತಂದುಕೊಳ್ತಕ್ಕಂಥದ್ದು, ಹೆಚ್ಚಿನ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಮರಿಬಾರ್ದು, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಇನ್ನೊಬ್ಬರನ್ನ ಮಾತಾಡ್ತಾ ಇರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ನಿರತರಾಗಿರಿ. ನಿಮ್ಮ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಹೋಗಿ ಬರ್ತಾ ಇರಿ. ಅಲ್ಲೂ ಸಹಿತ ಬಿಡದಿರ ಈ ಮಂತ್ರವನ್ನು ಪಠನೆ ಮಾಡಿ.
ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಇನ್ನೊಂದು ಮಂತ್ರವಿದೆ. ಈ ಮಂತ್ರವನ್ನು ಸಾಧ್ಯವಾದರೆ ನೀವು ಹೇಳ್ಕೊಳ್ಳಿ. ಬರ್ತಕ್ಕಂಥವ್ರು ಹೇಳ್ಕೊಳ್ಳಿ, ಬರ್ದಿರತಕ್ಕಂಥವ್ರು ನಾನು ಇದನ್ನು ಇನ್ನೂ ಒಂದು 3 ದಿವಸ ಹೇಳ್ತಾ ಹೋಗ್ತೀನಿ, ಅದನ್ನು ಬರ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ಪೀತಯೇಂ ಶಯ್ಯೋ ರವಿಶ್ರವಂತನಃ ಶನೇಶ್ಚರಾಯ ನಮಃ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ಪೀತಯೇಂ ಶಯ್ಯೋ ರವಿಶ್ರವಂತನಃ ಶನೇಶ್ಚರಾಯ ನಮಃ. ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಈ ಮಂತ್ರವನ್ನಾದರೂ ಹೇಳ್ಕೊಳ್ಳಿ. ಇವೆರಡಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಒಳ್ಳೆಯದಾಗಲಿ. ಇನ್ನು ಮತ್ತೊಂದು ವೃಶ್ಚಿಕ ರಾಶಿಯವರಿಗೆ ಹೇಳ್ತಿದ್ದೇನೆ, ನಮ್ಮ ಈ ಒಂದು ಮಹಾಯಜ್ಞದಲ್ಲಿ ನಿಮಗೆ ಪ್ರತ್ಯೇಕವಾದಂಥ ಆಸ್ಥಾನ ಇದೆ. ಆದರೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿ ಅಂತಲೇ ಹೇಳಬೇಕು. ನಿಮ್ಮ ರಾಶಿ ಏನಿದೆ ಅದನ್ನು ಹೇಳಿಬಿಟ್ಟು ನಿಮ್ಮ ಆಸ್ಥಾನದಲ್ಲಿ ಕೂತ್ಕೊಳ್ಬೇಕು. ಹಾಗೆ ವೃಶ್ಚಿಕ ರಾಶಿಯವರು ನಿಮ್ಮ ಅಕ್ಕಪಕ್ಕ ಮನೆಗಳವರು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧುವರ್ಗದವರು ಅವ್ರನ್ನೂ ನೀವು ಈ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಾಗ ವೃಶ್ಚಿಕ ರಾಶಿಯವರು ನೀವು ಇಲ್ಲಿ ಕೂತ್ಕೋಬೇಕು. ಧನುರಾಶಿ, ಕುಂಭರಾಶಿ, ಬೇರೆ ರಾಶಿಗಳು, ಅನ್ಯ ರಾಶಿಗಳು ಇರ್ತಾವಲ್ಲ, ಆ ರಾಶಿಗಳವರು ಬೇರೆ ಬೇರೆ ಕಡೆ, ಅಂದರೆ ಸಾಮೂಹಿಕವಾಗಿ ಬೇರೆ ಕಡೆ ಕೂತ್ಕೊಳ್ಬೇಕು ಅಂದಾಗ ಅಯ್ಯೋ ಅವ್ರನ್ಯಾಕೆ ಅಲ್ಲಿ ಕೂಡಿಸ್ಕೋಬೇಕು, ಅವ್ರನ್ನೂ ಇಲ್ಲೇ ಕೂಡಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ಚೇಷ್ಟೆ ವಿದ್ಯೆಗಳನ್ನು ದಯವಿಟ್ಟು ಮಾಡಬೇಡಿ. ವೃಶ್ಚಿಕ ರಾಶಿಯವರಿಗೆ ಪ್ರತ್ಯೇಕವಾಗಿ ಯಾಕೆ ಆಸ್ಥಾನ ಕಲ್ಪಿಸ್ತಾ ಇದ್ದೀವಿ ಅಂದರೆ, ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾ ಇರ್ತಕ್ಕಂಥ ಈ ಒಂದು ಶುಭ ಮುಹೂರ್ತದಲ್ಲಿ ನಿಮಗೊಂದು ಕಿವಿ ಮಾತಿದೆ. ನಿಮಗೊಂದು ಅನುಷ್ಠಾನದ ಮಹಾಮಂತ್ರವನ್ನು ಮತ್ತೊಮ್ಮೆ ನಾನು ಉಪದೇಶಿಸ್ತಾ ಇದ್ದೇನೆ. ನೀವು ಎಂಥ ಸಮಸ್ಯೆಗಳು ಬಂದಾಗಲೂ ಸಹಿತ ಆ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ತಂತ್ರ ರಹಸ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರಿಗೆ ನಿಮ್ಮದೇ ಆದಂತಹ ಸ್ಥಳದಲ್ಲಿ ನೀವು ಕೂತ್ಕೊಳ್ಳಿ. ಸ್ಥಳ ಚಿಕ್ಕದಾದ್ರಿಂದ ನಿಮಗೆ ಜಾಸ್ತಿ ಜಾಗ ಅಲ್ಲಿಲ್ಲ. ಯಾರ್ದು ವೃಶ್ಚಿಕ ರಾಶಿಯೋ ಅವರು ಮಾತ್ರ ಕೂತ್ಕೊಳ್ಳಿ. ಎಲ್ಲ ರಾಶಿಗಳವರು ಆ ಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರೆ ಸಮಂಜಸ ಅಲ್ಲ. ಜೊತೆಗೆ ಒಂದೊಂದು ಆರ್ಡರ್ ಪ್ರಕಾರ ಮಾಡಿದಾಗ ಅದನ್ನೇ ನೀವು ಫಾಲೋಅಪ್ ಮಾಡಿದ್ರೆ ನಮ್ಮಲ್ಲಿ ಅದು ವಿಶೇಷ ಅನಿಸುತ್ತೆ. ಮಾಡೋಣ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳ ಯಶಸ್ಸಿಗೋಸ್ಕರ ಮಾಡ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಆ ವೃಕ್ಷರಾಜನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಎಲ್ಲಿ ಗರುಡ ಪಕ್ಷಿ ಕಾಣುತ್ತೋ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವರು ಎಲ್ಲಿ ಗರುಡ ಪಕ್ಷಿ ಕಾಣುತ್ತೋ ಗರುಡ ಪಕ್ಷಿ ಕಂಡ ತಕ್ಷಣ ಕೈ ಮುಗಿರಿ. ಆದರೆ ವಾಹನದಲ್ಲಿ ಚಲಿಸುವಾಗ ಟೂ ವೀಲರ್ ಹೋಗ್ಬೇಕು, ಸಡನ್ನ ಕೈ ಬಿಟ್ಬಿಟ್ಟಿರಿ. ವಾಹನ ಸೈಡ್ಗೆ ಹಾಕ್ಕೊಳ್ಳಿ, ಪಕ್ಷಿನ ನೋಡಿ ಕೈ ಮುಗಿರಿ. ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೇದಾಗ್ಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ಮೇಡಮ್, ನಮ್ಗೆ ಗುರುಜಿ ಹತ್ರ ಮಾತಾಡ್ಬೇಕು. ನಮ್ಮ ಮಗು ತುಂಬಾ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋಗಿದೆ ಮೇಡಮ್. ಹೌದಮ್ಮ, ಸರಿ ಮಾತಾಡಿವ್ರಂತ. ನಿಮ್ ಹೆಸರು ಹೇಳಿಮ್ಮ. ನಮ್ಮ ಹೆಸರು ನಾಗಮಣಿ ಅಂತ, ಮಗು ಹೆಸರು ಧನುಷ್ ಅಂತ. ಹೌದಾ? ಧನುಷ್ ಪಕ್ಕದಲ್ಲೇ ಇದಾರಮ್ಮ? ಇದಾನೆ ಮೇಡಮ್. ಮೊದ್ಲಿಗೆ ನೀವು ಮಾತಾಡಿ. ಹೌದಾ, ನೀವು ಮೊದ್ಲಿಗೆ ಮಾತಾಡಿ, ನಂತರ ಮಗು ಕೊಡಿ. ಗುರುಜಿ ಇದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಈ ತರ ನಮ್ಮ ಮಗು ತುಂಬಾನೇ ಜ್ವರ ಬಂದಿತ್ತು ಗುರುಜಿ, ಟೈಫಾಯ್ಡ್ ಜ್ವರ ತರ. ಮತ್ತೆ 15 ದಿವಸ ಜ್ವರ ಇತ್ತು ಗುರುಜಿ. ಮತ್ತೆ ಹೊಟ್ಟೆ ಊದ್ಕೊಂಡ್ಬಿಟ್ಟು ಮೋಷನ್ ಹೊರಗಡೆ ಹೋಗ್ದಿರಾ, ಮತ್ತೆ ತೋರಿಸಿ ಮಣಿಪಾಲಲ್ಲಿ ಆಪರೇಷನ್ ಮಾಡಿದ್ದಾರೆ ಗುರುಜಿ. ಈಗ್ಲೇ ತುಂಬಾ ಖರ್ಚಾಗ್ಬಿಟ್ಟಿದೆ ಗುರುಜಿ. ನಮ್ಗೆ ಕರುಳು ಹೊರಗಡೆ ಬಿಟ್ಟವ್ರವ್ರು. ಅಯ್ಯೋ. ಮೋಷನ್ ಹೊರಗಡೆ ಹೋಗತ್ತಾರ. ತಿರ್ಗಿ ಇನ್ನ ಒಂದು ಆಪರೇಷನ್ ಮಾಡ್ಬೇಕಂತ ಇದ್ದಾರೆ ಗುರುಜಿ. ನಮ್ಗೆ ತುಂಬಾನೇ ಭಯ ಆಗೋಗ್ಬಿಟ್ಟಿದೆ. ತುಂಬಾನೇ ನಾವು ರೈತರು ಕಷ್ಟ ಬೀಳೋರು, ಮತ್ತೆ ತುಂಬಾನೇ ಕಷ್ಟ ಆಗೋಗ್ಬಿಟ್ಟಿದೆ ಗುರುಜಿ. ತಾಯಿ ಚಿಂತೆ ಮಾಡ್ಬೇಡಮ್ಮ. ಆ ಮಗು ವಯಸ್ಸು ಎಷ್ಟು ತಾಯಿ? 11 ವರ್ಷ ಗುರುಜಿ. ಧನುಷ್ ಅಂತ ಕೊಡ್ತೀನಿ ಗುರುಜಿ. ಕೊಡಮ್ಮ ಗುರುಜಿ. ಆ ಮಗು ಏನಿನ ಹೆಸರು? ಧನುಷ್. ಧನುಷ್ ಏನು ಓದ್ತಾ ಇದೆಯಾ? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್. ಎಲ್ಲಿರೋದು ನೀನು? ನಾನು ಕೋಲಾರ ಹತ್ರ. ಕೋಲಾರ ಹತ್ರ. ಆಗ್ಲಿಪ್ಪ. ಹಲೋ. ಹಲೋ ಗುರುಜಿ. ಆ ಮಗು ಮಮ್ಮಿ ಕೊಡಪ್ಪ, ಅಮ್ಮಂಗೆ ಕೊಡು. ಹಲೋ ಅಮ್ಮ ಈಗ ಮನೇಲಿ ಇದ್ದಾನಾ? ಗುರುಜಿ, ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ದೀರಿ. 20 ದಿವಸ ಆಯ್ತು ಗುರುಜಿ.
ಇವತ್ತು 20 ದಿವಸ ಆಪರೇಷನ್ ಮಾಡಿ 20 ದಿವಸ ಆಗಿದೆ ಗುರುಜಿ. ಕರುಳು ಊದ್ತಾ ಇತ್ತು ಅಂದ್ಬಿಟ್ಟು ಅವ್ರು ಎತ್ತು ಹೊರಗಡೆ ಬಿಟ್ಟಿದ್ದಾರೆ ಗುರುಜಿ. ಏನು ಅಂತ ಬ್ಯಾಗ್ ಹಾಕಿದ್ದಾರೆ ಮನುಷ್ಯನ್ ಹೊರಗಡೆ ಬರೋದಕ್ಕೆ. ಮತ್ತೆ ಇನ್ನೂ ಒಂದು ಅದು ಆಪರೇಷನ್ ಮಾಡಿ ಕರುಳು ಹೊರಗಡೆ ಇಡಬೇಕು, ತಿರ್ಗು ಸಣ್ಣ ಸಕ್ಸಸ್ ಆದ್ಮೇಲೆ ಅಂತ ಇದೆ ಗುರುಜಿ. ಈಗಲೇ ನಮ್ಗೆ ತುಂಬಾನೇ 3 ಲಕ್ಷ ಗಂಟೆ ಖರ್ಚಾಗ್ಬಿಟ್ಟಿದೆ ಗುರುಜಿ. ಇಲ್ಲಮ್ಮ, ಅನುಕೂಲ ಆಗತ್ತೆ, ಆದ್ರೂ ಮಗು ಜೀವನ ನೋಡ್ಬೇಕಲ್ವಮ್ಮ. ನಾವು ಹಣದ ಮುಖ ನೋಡ್ಲಿಕ್ಕೂ ಆಗಲ್ಲ. ಆಗ್ಲಿ ಅನ್ಬಿಟ್ಟು ಮಗುಗೆ ಅನ್ಬಿಟ್ಟು ಎಷ್ಟೋ ಕಷ್ಟ ಪಡ್ತಾ ಇದ್ದೀರಿ ಗುರುಜಿ. ಇಲ್ಲಮ್ಮ, ಮಗು ಆತನ ಸ್ವರತರಂಗ ಪ್ರಕಾರ ಮಗುಗೆ ಇನ್ನೇ ಅಂತ ದೊಡ್ಡ ಸಮಸ್ಯೆಗಳು ಯಾವ್ದು ಇಲ್ಲ, ಭಯ ಬೀಳ್ಬೇಕಾದ ಅವಶ್ಯಕತೆ ಇಲ್ಲಮ್ಮ. ಮತ್ತೆ ಇನ್ನೊಂದು ಗುರುಜಿ, ಅದೆಲ್ಲೋ ಯಾರೋ ಬೇರೆ ಹೇಳಿದ್ರು ಗುರುಜಿ, ಅವ್ನು ಹುಟ್ಟಿರೋ ಗ್ರಹಗತಿಗಳು ಸರಿ ಇಲ್ಲ, ಮತ್ತೆ ಇನ್ನು 19 ವರ್ಷದ ತನಕ ಇದೇ ಗಂಡಾಂತರಗಳು ಅನುಭವಿಸ್ತಾನೆ ಇರ್ಬೇಕು ಅಂತ ಹೇಳ್ತಾ ಇದಾರೆ ಗುರುಜಿ. ಪರಿಹಾರನೇ ಇಲ್ಲ ಅಂತ ಹೇಳ್ತಾ ಇದಾರೆ ಗುರುಜಿ. ನಾನು ಹೇಳ್ತಾ ಇದ್ದೀನಮ್ಮ, ಆತನ ಸ್ವರತರಂಗ ಪ್ರಕಾರ ನೀನು ಬೈಬಿಡ್ಬೇಕಾದಿಲ್ಲ. ಧೈರ್ಯವಾಗಿರು ತಾಯಿ, ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡು. ಈ ಸತಿ ಮತ್ತೊಮ್ಮೆ ಆಪರೇಷನ್ ಆಗ್ಬೇಕು, ಯಾಕೆಂದ್ರೆ ಅದ್ರ ಹೊರಗಡೆ ಬಿಟ್ಟಿರೋದನ್ನ ಪುನಃ ಒಳಗಡೆ ಅವ್ರು ಕರೆಕ್ಟಾಗಿ ಸೆಟ್ ಮಾಡ್ತಾರೆ. ಏನು ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರಿ. ನೀವು ನಂಬಿರ್ತಕ್ಕಂಥ ದೇವಿನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಆಗಾಗೂ ನಿಮ್ಮ ಮನೇಲಿ ಯಾರಾದ್ರೂ ಒಬ್ರು ತಲೆಗೆ ಸ್ನಾನ ಮಾಡ್ಕೊಂಡು ಹುತ್ತಕ್ಕೆ ನಮಸ್ಕಾರ ಮಾಡ್ತಾ ಹುತ್ತದ ಮಣ್ಣಿನ ಪ್ರಸಾದ ಅವನ ಹಣೆಗೆ ಇಡ್ತಾ ಬನ್ನಿ. ಯಾವಾಗ ಗುರುಜಿ? ಮಂಗಳವಾರದೊತ್ತು ಅಥವಾ ಭಾನುವಾರದೊತ್ತು ಮಾಡಮ್ಮ. ಮಂಗಳವಾರ ಭಾನುವಾರ ಗುರುಜಿ? ಮಂಗಳವಾರ ಅಥವಾ ಭಾನುವಾರ ದಿವಸ ಹುತ್ತಕ್ಕೆ ನಮಸ್ಕಾರ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದ ಮಗು ಹಣೆಗಿಡೋದ್ರಿಂದ ಖಂಡಿತ ಅವನ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾನೆ. ಹುತ್ತಕ್ಕೆ ಹಾಲು ಏನಾದ್ರು ಹಾಕ್ಬೋದಾ ಗುರುಜಿ? ಹಾಲು ಹಾಕ್ಬೋದು, ಅಥವಾ ಹುತ್ತಕ್ಕೆ ಅಂದ್ರೆ ಹುತ್ತದ ಕೊಳವೆಯಲ್ಲಿ ಹಾಕ್ಬೇಡಿ, ಆ ಹುತ್ತದ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಮಣ್ಣಿಗೆ ಹಾಕ್ಬೇಕು, ತಣ್ಣು ಮಾಡ್ಬೇಕು, ಅಷ್ಟೇನೆ ಮಾಡಿ. ಒಳ್ಳೇದಾಗ್ಲಿ. ವೀಕ್ಷಕರೇ, ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಧನುಷ್ ಅವರ ತಾಯಿಯ ಮಾತನ್ನ ಕೂಡ ಕೇಳಿದ್ರಿ, ನಮಗೂ ಕೂಡ ಕಣ್ತುಂಬಿ ಬಂತು. ನಾವು ಮಾಡಬಹುದು ಏನು ಅಂದ್ರೆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ, ಆದಷ್ಟು ಬೇಗ ಧನುಷ್ಗೆ ಒಳ್ಳೇದಾಗ್ಲಿ, ಆರೋಗ್ಯ ಸಮಸ್ಯೆ ಪರಿಹಾರ ಆಗ್ಲಿ ಅಂತ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯ 3 ರಾಶಿಗಳ ಕುರಿತಾಗಿ ತಿಳಿಸ್ಕೊಟ್ಬಿಡ್ತೀರಾ? ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಕೆಲಸ ಕಾರ್ಯಗಳ ಕಡೆ ನಿಮ್ಮ ಗಮನ ಇದ್ದರೂ ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಸಾಗುವಂಥದ್ದು, ಅಡ್ಡಿ ಆತಂಕ ಬರುವಂಥದ್ದು, ನಿಷ್ಠುರದ ಮಾತುಗಳು ಹೊತ್ಕೊಳ್ಳುವಂಥದ್ದು ಇವತ್ತು ನಿಮ್ಮ ಪರಿಸ್ಥಿತಿ ಇದೆ. ಜೊತೆಗೆ ಹೆಣ್ಣು ಮಕ್ಕಳು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆಗಳನ್ನು ಅನುಭವಿಸಬೇಕಾಗತ್ತೆ. ಜೊತೆಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಅವಮಾನ ಎದುರಾಗುತ್ತೆ. ಜೋಪಾನ. ಯಾವುದೇನೇ ಮಾಡಬೇಕಾದ್ರೂ ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಆತ್ಮೀಯರು, ಬಂಧುವರ್ಗದ ಸಮಂಜಸವಾಗಿ ಅಂದರೆ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಕೂತು ಮಾತಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಮಕರ ರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಸ್ವಲ್ಪ ಎಳ್ಳು ಬೆಲ್ಲ ಇಂತಹದ್ದನ್ನು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ, ಅಥವಾ ಮನೆಯಲ್ಲೇ ಒಂದು ದೊಣ್ಣೆಯಲ್ಲಿ ಸಪರೇಟಾಗಿ ಇಟ್ಟು ಪ್ರಾರ್ಥನೆ ಮಾಡಿ ಸಂಜೆ ದೇವಸ್ಥಾನಕ್ಕೆ ತೊಗೊಂಡೋಗಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ನೆಮ್ಮದಿ ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ನಿಮಿತ್ತ ಮನಸ್ಸು ನೆಮ್ಮದಿ ಇದ್ದಿರತಕ್ಕಂಥದ್ದು, ಅತಿಯಾದಂಥ ಓಡಾಟ, ಇನ್ನು ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಇಕ್ಕಟ್ಟಿರ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ರೈತರು, ಕುಂಭರಾಶಿಯಲ್ಲಿರ್ತಕ್ಕಂತಹ ರೈತರು ಭೂಮಿಯಲ್ಲಿ ಹಾಕಿರ್ತಕ್ಕಂಥ ಬೆಳೆ ಸಮಂಜಸವಾಗಿಲ್ದಿರ ಯಾರೊಬ್ಬರಿಂದಲೂ ನಿಂದನೆ ಮಾತುಗಳನ್ನು ಕೇಳಿ ಕಣ್ಣಂದೀರು ಹಾಕಬೇಕಂತ ಪ್ರಸಂಗ ಎದುರಾಗ್ಬೋದು. ಜೋಪಾನ. ಇವತ್ತಿನ ದಿವಸ ಶನಿ ಮಹಾಮಂತ್ರವನ್ನು ಜಪ ಮಾಡಿ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಬೇದೇಂಶಯೋ ರವಿಷ್ಠವಂತನಃ, ಅಥವಾ ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನಿ ಮಂತ್ರವನ್ನು ಜಪ ಮಾಡಿದ್ದಾದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಭಗವತಿಯ ಅನುಗ್ರಹವೂ ಆಗುತ್ತೆ. ಇನ್ನು ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಒಂದು ಯಶಸ್ಸಿದೆ, ಲಾಭ ಇದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ. ಹಾಗೆ ನಿಮ್ಮ ಸಾಕು ಪ್ರಾಣಿಗಳು, ನೀವು ಮನೆ ಪರಿಸರದಲ್ಲಿ ನಿಮ್ಮ ಸಾಕು ಪ್ರಾಣಿಗಳಾಗಿರಲಿ, ಅಥವಾ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಶ್ವಾನಗಳಾಗಿರಲಿ, ಅಥವಾ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಹಸುಗಳು ಏನೋ ಒಂದಿರಬಹುದು. ಹಸುಗಳು ಅಂದಾಗ ಒಂದು ಕಿವಿ ಮಾತು ಹೇಳ್ತಿದ್ದೇನೆ, ಹಸುಗಳನ್ನು ಸಾಕ್ತಕ್ಕಂಥವ್ರು ಗೋಪಾಲಕರು, ದಯವಿಟ್ಟು ಹಸುಗಳನ್ನು ಆಯಾ ಸನ್ನಿವೇಶಕ್ಕೆ ಹಾಲು ಕರ್ಕೊಳ್ಳೋದು ಮಾತ್ರವೇ ನಿಮ್ಮ ಕರ್ತವ್ಯ ಅಲ್ಲ. ಅದನ್ನು ರಸ್ತೆಯಲ್ಲಿ ಬಿಟ್ಟು ರಸ್ತೆಯಲ್ಲಿ ಅದರ ರಸ್ತೆ ದಾಟಬೇಕಾದ್ರೆ ಬೇರೆ ಗಾಡಿಗಳಿಗೂ ತೊಂದರೆ, ಅದೂ ಗಾಬರಿಗೊಳಗಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ರಸ್ತೆಯಲ್ಲಿ ಚಲಿಸುವಂತಹ ಗಾಡಿ ಓಡಿಸುವಂತಹ ಡ್ರೈವರ್ಗಳು ಓಡಿಸ್ತಕ್ಕಂಥವ್ರು ಕೆಲವು ಡ್ರೈವಿಂಗ್ ಸರಿಯಾಗಿ ಬರುತ್ತೋ ಇಲ್ವೋ, ಅವರು ಸರಿಯಾದ ಸಮಯಕ್ಕೆ ಬ್ರೇಕ್ ಆಗದಿರ ಆ ಬ್ರೇಕನ್ನು ಕಾಲಲ್ಲಿ ಅದಂದಿರ ಪ್ರಾಣಿಗಳಿಗೆ ತಗಲಿಸುವಂಥದ್ದು, ಆ ಮೂಗು ಪ್ರಾಣಿಗಳು, ಆ ಗೋವುಗಳು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಎಷ್ಟು ತೊಂದರೆ ಇದೆ, ಅದನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಿ.
ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂತಹ ನೋಡುಗರೆಲ್ಲರೂ ಸಹಿತ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ನಿಮ್ಮ ಎಡ ಮತ್ತು ಬಲದ ಮನೆಗಳಲ್ಲಿ ಎಲ್ಲಾದರೂ ಗೋವುಗಳನ್ನು ಸಾಕ್ತಿದ್ರೆ ಅವ್ರಿಗೊಂದು ಕಿವಿ ಮಾತು ಹೇಳಿ. ಮೂಗು ಪ್ರಾಣಿಗಳು, ಬಾಯಿ ಬಿಟ್ಟು ಮಾತಾಡದಿರತಕ್ಕಂತಹ ಪ್ರಾಣಿಗಳನ್ನು ರಸ್ತೆಯಲ್ಲಿ ಬಿಟ್ಟು ಬೇರೆ ಗಾಡಿಗಳವ್ರು ಬಂದು ಯಾರೋ ಪ್ರಾಣಿಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದು, ಪ್ರಾಣಿಗಳಿಗೆ ತೊಂದರೆ ಮಾಡಬೇಕು ಅಂತ ಮಾಡೋದಿಲ್ಲ. ಆದರೆ ಪ್ರಾಣಿಗಳು ಬಂದು ಅಡ್ಡನ್ನೇ ರೋಡಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡಾಗ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗದಿರ ಒದ್ದಾಡುವಂಥದ್ದಾಗತ್ತೆ. ಆಗ ನೋವು ಅದಕ್ಕೂ ಆಗುತ್ತೆ, ಗಾಡಿ ಓಡಿಸೋರ್ಗೂ ನೋವಾಗುತ್ತೆ. ಇವರಿಬ್ಬರದೇ ನೋವಲ್ಲ, ಯಾರು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಿರ್ತಾರೆ, ಯಾರು ಗೋಪಾಲಕರಾಗಿರ್ತಾರೆ, ಯಾರು ಅದರ ಹಾಲನ್ನು ಕರ್ಕೊಂಡು ಬರೀ ಆಹಾರ ತೆಗೆದುಕೊಂಡು ಅದರಿಂದ ಬರ್ತಕ್ಕಂಥ ಲಾಭ ನೋಡ್ತಕ್ಕಂಥದ್ದಲ್ಲ, ಅದರ ಜೀವನೋಪಾಯನೂ ನೋಡಬೇಕು. ಅದನ್ನು ಮಾಡಲಿಲ್ಲ ಅಂದರೆ ಇಲ್ಲದ ನರಕಕ್ಕೆ ಹೋಗಬೇಕಾಗತ್ತೆ. ಆಲೋಚನೆ ಮಾಡಿ ಸಾಧ್ಯವಾದಷ್ಟು ಹಸುಗಳನ್ನ, ನೀವು ಸಾಕಿರ್ತಕ್ಕಂಥ ಹಸುಗಳನ್ನ ನಿಮ್ಮ ಮನೆ ಸಮೀಪದಲ್ಲೇ ಕಟ್ಟಿ ಹಾಕೊಳ್ಳಿ. ಒಳ್ಳೇದಾಗ್ಲಿ. ಹಸುನ್ ಸಾಕೋದ್ ಮುಖ್ಯ ಅಲ್ಲ, ಸರಿಯಾಗಿ ಸಾಕ್ಬೇಕು, ಆಗಷ್ಟೇ ನಮ್ಮ ಪಾಪ ಕಳ್ಕೋಬಹುದು ಅಂತ ಹೇಳ್ತಾ ಇದ್ದೀರಾ ಅಲ್ವೇ ಗುರೂಜಿ? ಹಾಗೆ ವೀಕ್ಷಕರೇ, ಇನ್ನೇನು ನವೆಂಬರ್ 2ನೇ ತಾರೀಕು ಹತ್ರ ಬರ್ತಾ ಇದೆ. ಹಾಗಾಗಿ ಮತ್ತೆ ಒತ್ತಿ ಹೇಳ್ತಾ ಇದೀವಿ, ಅನುಷ್ಠಾನ ಹೇಗೆ ಮಾಡ್ಕೊಳ್ಬೇಕು ಅಂತ ಗುರುಜಿ ಅವ್ರು ತಿಳಿಸ್ತಾ ಇದ್ದಾರೆ. ವಿಳಾಸ ಮತ್ತೊಮ್ಮೆ ಚುಟ್ಕಾಗಿ ಹೇಳ್ತಾ ಇದ್ದೀನಿ. ನಾಯಂಡಹಳ್ಳಿ ಹತ್ರ ಬಂದ್ಬಿಟ್ರೆ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ. ಪಂತರಪಾಳ್ಯಕ್ಕೆ ನೀವು ಬರ್ಬೇಕಾಗತ್ತೆ ನವೆಂಬರ್ 2ನೇ ತಾರೀಕು. ಯಾರಲ್ಲಿಗೆ ಬೇಗ ಬರ್ತಿರೋ ಅವರು ಮುಂದೆ ಕೂತ್ಕೊಳ್ತೀರಾ. ದುಡ್ಡು ಕೂಡ ಅವಶ್ಯಕತೆ ಇಲ್ಲ. ಗುರೂಜಿಯವ್ರು ಆಗ್ಲೇ ಹೇಳಿದ್ರು, ಯಾರಾದ್ರೂ ಬಂದು ಮೊದಲನೇ ಸಾಲಿನಲ್ಲೇ ಕೂಡಿಸ್ತೀವಿ ಅಂತ ಏನಾದ್ರು ಹೇಳಿ ದುಡ್ಡು ಕೇಳಿದ್ರೆ ಖಂಡಿತ ಅಲ್ಲಿರುವಂತಹ ವಾಲಂಟಿಯರ್ಸ್ಗೆ ಹೇಳಿ ಯಾವುದೇ ದುಡ್ಡು ತರೋ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಖಚಿತಪಡಿಸ್ತಾರೆ. ಇನ್ನೊಂದು ವಿಶೇಷ, ನೀವು ಹಣಕಾಸಿನ ಕೂಡ ಅವಶ್ಯಕತೆ ಇಲ್ಲ. ಆದರೆ ಸೇವೆ ನೀವೇನಾದ್ರೂ ಮಾಡಬೇಕು, 4 ಜನಕ್ಕೆ ಅನುಕೂಲವಾಗುವಂತಹ ರೀತಿ ಒಂದು ನೀರಿನ ವ್ಯವಸ್ಥೆನೋ ಅಥವಾ ಅಲ್ಲಿರ್ತಕ್ಕಂಥ ಟ್ಯಾಂಕರ್ಗಳು, ನೀರಿನ ಕ್ಯಾನ್ಗಳು ಅಲ್ಲೇ ಇರುತ್ತೆ. ಅಲ್ಲಿ ಯಾರಾದರೂ ಬಾಯಾರಿಕೆ ಅಂದಾಗ ನಿಮ್ಮ ಕೈಯಿಂದ 4 ಜನಕ್ಕೆ ನೀರು ವಾಲಂಟ್ರಿ ಸೇವೆ ಮಾಡಿ. ಅಥವಾ ನಿಮಗೆ ಏನಾದ್ರು ಒಂದಷ್ಟು ಅಕ್ಕಿ, ಬೇಳೆ, ಧಾನ್ಯ ಕೊಡಬೇಕು, ಒಂದಷ್ಟು ಜನಕ್ಕೆ ಊಟ ಕೊಡಬೇಕು, ಕೊಡಿ, ಸಂತೋಷ. ಒಂದಷ್ಟು ಸಿಹಿ ತಂದು ಹಂಚಬೇಕು, ಹಂಚಿ. ವಸ್ತ್ರದಾನ ಮಾಡಬೇಕು, ಮಾಡಿ. ಏನು ಮಾಡಬೇಕು ಅದು ನೀವು ಮಾಡಿ, ಇನ್ನೊಬ್ಬರ ಕೈಲಿ ಕೊಡ್ತಕ್ಕಂಥದ್ದಲ್ಲ. ಅಥವಾ ಸೇವೆ ಅನ್ನೋದನ್ನು ದೇಹ ದಣಿಸಿ ಬೆವರು ತೆಗೆದು ಸೇವೆ ಮಾಡಿದ್ರೆ ಅದು ಮಹಾಸೇವೆ ಆಗುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೆಯದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಹಾಗಿದ್ರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ? ಹೋಗಿ ಬರೋದಾ? ನಮಸ್ಕಾರ.